ಈ BJPಯವರಿಗೆ ಬರೀ ಸುಳ್ಳು ಹೇಳಿ ದಿವಸ ಕಳೆಯುವಂಥ ಅವರ ಆಲೋಚನೆ. ನನಗೆ ಗೊತ್ತಿದ್ದಾಗೆ ಅವರು ಸುಳ್ಳು ಹೇಳಿಕೊಂಡೇ ಹೋಗೋದು, ಅದಕ್ಕೆ ಎಲ್ಲಿ ಉತ್ತರ ಸಿಗುವುದಿಲ್ಲ, ಪಕ್ಷದಿಂದ ಸರಿಯಾಗಿ ಉತ್ತರಗಳು ಸಿಗ್ತಾ ಇಲ್ಲ. ಆಗ ನೀವು ಕೇಳ್ಬೋದು, ಸುಳ್ಳು ಹೇಳಿದರೆ ಜನ ನಂಬ್ತಾರ ಅಂತ. ಒಂದು 10% ಜನ ಅದನ್ನು ನಂಬ್ತಾರೆ. ಹೌದಾ? ಪ್ರಶ್ನೆ ಉದ್ಭವ ಆಗ್ತದೆ ಮನೆಯಲ್ಲಿ, ಮನಸ್ಸಿನಲ್ಲಿ. ಹೋಗುವಾಗ ಆಲೋಚನೆ ಮಾಡ್ಕೊಂಡು ಹೋಗ್ತಾರೆ. ಕೆಲವರಿಗೆ ಸ್ವಲ್ಪ ಸ್ವಲ್ಪ ಅದು ಇಫೆಕ್ಟ್ ಆಗಿರ್ತದೆ. ಈಗ ಅವರು ಬರೆದಿದ್ರಲ್ಲಿ 9/11 ಅಂತ ಒಂದು ಬರೆದಿದ್ದಾರೆ. 9/11 ಕೆಲವರಿಗೆ ಲೈಸೆನ್ಸ್ಗಳು ಸಿಗುವುದಿಲ್ಲ, ಪೂಡಕ್ಕೆ ಹೋಗಬೇಕು, ಅವರಿಗೆ ಸ್ವಲ್ಪ ಅದರಿಂದ ತೊಂದರೆ ಆಗಿದರೆ ಅವರ ಮನಸ್ಸಿನಲ್ಲಿ ಅದು ಗಾಢವಾದ ಪರಿಣಾಮವನ್ನು ಬೀಳ್ತದೆ. ಪಕ್ಷಕ್ಕೆ ಒಂದು 2% ಹೊಡೆತಗಳು ಆಗ್ತದೆ. ಆದರೆ ಈ 9/11 ಮಾಡಿರುವುದು ಯಾರು? ಅವರು ಕಾಂಗ್ರೆಸ್ನವರು ಮಾಡಿರುವುದಲ್ಲ. ಇದನ್ನು ಜನಸಾಮಾನ್ಯರಿಗಿಂತ 10 ಹಲವು ವಿಚಾರಗಳನ್ನು ನಾವು ಜನಸಾಮಾನ್ಯರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕಾಗಿ ನಾವು ಅವರ ಸುಳ್ಳುಗಳಿಗೆ ಉತ್ತರ ಮತ್ತು ಜನಜಾಗೃತಿ ಸಭೆಯನ್ನು ನಾವು ಹಮ್ಮಿಕೊಂಡಿರುವಂಥದ್ದು. ಈಗ 9/11 ಬಗ್ಗೆ ಹೇಳಬೇಕಿದ್ರೆ, ಅದು ಒಬ್ಬರು ಯಾರೋ ಕೋರ್ಟಿಗೆ ಹೋಗಿ ಈ ಹಿಂದೆ ಪಂಚಾಯತ್ ಲೆವೆಲಲ್ಲಿ 1 ಎಕರೆಯಿಂದ ಕಡಿಮೆ ಇದ್ದರೆ ಅದಕ್ಕೆ ಅನುಮತಿಯನ್ನು ಕೊಡ್ತಾಯಿದ್ರು. ಈಗ ಅದಕ್ಕೆ ಪೂಡಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಅದು ಯಾರು ಸರ್ಕಾರ ಮಾಡಿರುವಂಥದ್ದಲ್ಲ, ಹೈಕೋರ್ಟ್ ಮಾಡಿರುವಂಥದ್ದು. ಇದನ್ನೆಲ್ಲ ನಮ್ಮ ಗಮನಕ್ಕೆ ಇದೆ, ಗಮನಕ್ಕೆ ಇಲ್ಲ ಅಂತಲ್ಲ. ನಾವು ಹತ್ತಿರದಿಂದ ಅದನ್ನು ಅಭ್ಯಾಸ ಸ್ಟಡಿ ಮಾಡಿದ್ದೀವಿ. ಅದಕ್ಕೆ ಏನು ಸೊಲ್ಯೂಷನ್ಗಳನ್ನು ಕೊಡ್ಬೋದು. ಈಗ ತಾನೇ ಮೊದಲು ಮಂಗಳೂರಿಗೆ ಹೋಗಬೇಕಿತ್ತು, ಆ ಮಂಗಳೂರಿಗೆ ಹೋಗೋದನ್ನು ತೆಗೆದು ಪುತ್ತೂರಲ್ಲಿ ಹಾಕಿದ್ದೀವಿ. ಪುತ್ತೂರಲ್ಲಿ ಒಬ್ಬ ಅಧಿಕಾರಿ ಇದ್ದ, ಅವ ವಾರಕ್ಕೆ 1 ದಿವಸ ಬರ್ತಾ ಇದ್ದ. ಈಗ ಒಬ್ಬ ಹೊಸ ಅಧಿಕಾರಿಯನ್ನು ಹಾಕಿ 5 ದಿವಸದಲ್ಲಿ ಕೂಡ ಅವರಿಲ್ಲಿ ಬರುವ ಹಾಗೆ ಮಾಡಿದ್ದೀವಿ. ಆನಂತರ ಬೇರೆ ಬೇರೆ ಕಡೆಯಿಂದ ಪಂಚಾಯತಿಗೆ ರಸ್ತೆ ಹ್ಯಾಂಡ್ ಓವರ್ ಆಗಿದ್ದರೆ ಅವರಿಗೆ ಮಾತ್ರ ಅದು ಕೊಡುವುದು, ಇಲ್ಲ ಅಂತ ಇತ್ತು. ಈಗ ಎಲ್ಲಿಯೂ ರಸ್ತೆ ಇದೆ, ಅವರಿಗೆ ಕೊಡ್ಬೋದು ಅಂತ ಮಾಡಿದ್ದೇವೆ. ಇದನ್ನೆಲ್ಲ ಜನರಿಗೆ ತಿಳಿಸ್ಬೇಕಲ್ಲ. ಇದನ್ನೆಲ್ಲ ತಿಳಿಸ್ಲಿಕ್ಕೆ ನಾವು ಜನಜಾಗೃತಿ. ನೀವು ಕೂಡ ಕಾರ್ಯಕರ್ತರಿದ್ದೀರಿ, ನಿಮ್ಮ ಮನಸ್ಸಿಗೆ ಅದು ಗೊತ್ತಾಗಬೇಕಲ್ಲ. ನನಗೂ ತೊಂದರೆ ಆದರೆ, ನಾವು ಕಾರ್ಯಕರ್ತನಾದರೆ ನಾನು ಕೂಡ ಆಲೋಚನೆ ಮಾಡ್ತಿದ್ದೆ, ಅದೇ ಇಂಚಾದ ಪುರ ಇಂಚ ಮಲ್ತೆ ಇರತ್ತಾನ, ಯಾವುದರಿಂದ ತೊಂದರೆ ಆಗಿದೆ ಅಂತದನ್ನು ಹೇಳುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇದ್ದೇವೆ. ಇವರು ಹೇಳಿರುವಂಥದ್ದು ಎಲ್ಲ ಸುಳ್ಳು. ಇವರು ಹೇಳಿರುವಂಥದ್ದು ಒಂದು ಸತ್ಯ ಇಲ್ಲ. ಅದರಲ್ಲಿ ಶುರುವಿಗೆ ಹೇಳಿದ್ದಾರೆ 9/11 ಅಕ್ರಮ ಸಕ್ರಮ 94CC ಬಗ್ಗೆ ಹೇಳಿದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು. ಅಕ್ರಮ ಸಕ್ರಮ 94CC ಬಗ್ಗೆ ಮಾತಾಡಬೇಕಿದ್ರೆ ಇವರಿಗೆ ನಾಚಿಕೆ ಆಗಬೇಕು. ಯಾಕಂತ ಹೇಳಿದ್ರೆ ಇವರ ಕಾರ್ಯಕರ್ತರದ್ದೇ ಅಕ್ರಮ ಸಕ್ರಮ ಮಾಡಿಲ್ಲ, 94C ಮಾಡಲಿಲ್ಲ, 94CC ಮಾಡಲಿಲ್ಲ. 1 ಎಕರೆಗೆ 2 ಲಕ್ಷ ರೂಪಾಯಿ ಥರ ವಸೂಲು ಮಾಡಿದ್ದಾರೆ. ನಾವು ಯಾವತ್ತಾದರೂ ಒಂದು ಅಕ್ರಮ ಸಕ್ರಮದಲ್ಲಿ ಯಾರ ಹತ್ರ ಕೈ ಚಾಚಿದ್ರೆ, ಯಾರ ಹತ್ರ ಒಂದು ಟೀ ಕುಡಿದಿದ್ರೆ, ನಾವು ಮಹಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆ ಬಂದು ಹೇಳ್ತೇವೆ, ನಾವು ಯಾರ ಹತ್ರ ಅದು 1 ರೂಪಾಯಿ ಕೇಳಿದರೆ, ನಾವು ಯಾರ ಹತ್ರನೂ ಅಧಿಕಾರಿಗಳು ಏನು ಮಾಡಿದ್ದಾರೆ ಗೊತ್ತಿಲ್ಲ, ನಾವು ಯಾರ ಹತ್ರನೂ ಕೂಡ 1 ರೂಪಾಯಿಯನ್ನು ಕೈ ಚಾಚುವಂಥ ಕೆಲಸವನ್ನು ಮಾಡಲಿಲ್ಲ. ಇವರು ಹೇಳಿ ನಾವು ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನಾವು 1 ರೂಪಾಯಿ ಕೂಡ ಕೈ ಚಾಚಿಲ್ಲ ಅಂತ ಇವರು ಹೇಳಿ ಬಂದು ಇದರಲ್ಲಿ ಕೊಟ್ಟಿದ್ದಾರಲ್ಲ, ಹೇಳಿ ಅವರು. ಇವರು ಎಷ್ಟು ಜನರಿಗೆ ಮಾಡಿದ್ದಾರೆ, ಇವರ ಪಕ್ಷದವರಿಗೆ ಮಾಡಿದಾರ? ಇದೇ ಕೋಡಿಂಬಾಡಿಯಲ್ಲಿ ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಅವರು ಸಮಾಜದಲ್ಲಿ ಗಣ್ಯರಿದ್ದಾರೆ, ಒಳ್ಳೆಯವರಿದ್ದಾರೆ. ನಾವು ಯಾರನ್ನು ದೂರುವಂಥ ಕೆಲಸವನ್ನು ಮಾಡೋದಿಲ್ಲ. ಇವರ ಸ್ವಂತ BJPಯ ಯಾರು ಜವಾಬ್ದಾರಿಗಳನ್ನು ಹೊತ್ತಿದ್ದಾರೆ, ಅವ್ರದ್ದೇ ಅಕ್ರಮ ಸಕ್ರಮ ಮಾಡಿಲ್ಲ. ಅದೇ ನಾವು ಕೂಡ ಮಾಡೋದಿಲ್ಲ ಅಂತನಾ? ನಾವು ಖಂಡಿತ ಅವ್ರದನ್ನು ಮಾಡಿಕೊಡ್ತೇವೆ, ನಾವು ಖಂಡಿತ ಅವ್ರದನ್ನು ಮಾಡಿಕೊಡ್ತೇವೆ. ಅವರು BJP ಪಕ್ಷದ ಹಿಂದೆ ಹೋಗ್ತಾ ಇರ್ಬೋದು, ಆದರೆ ಅವರ ಮನೆಯವರಿಗೆ, ಅವರ ಹೆಂಡತಿ ಧರ್ಮಪತ್ನಿಗೆ, ಅವರ ಮಕ್ಕಳಿಗೆ ಒಂದು ಋಣ ಇರ್ತದೆ. ನಮ್ಮಿರುವಂಥ ಜಾಗವನ್ನು ಅಶೋಕ್ ರೈ ಕಾಂಗ್ರೆಸ್ ಪಕ್ಷದವರಾದರೂ ಮಾಡಿಕೊಟ್ರು, ನಾವೆಲ್ಲಾದರೂ ಅವರ ಋಣವನ್ನು ತೀರಿಸಬೇಕು. ನಾವು ಹೇಗೆ ಮಾತಾಡುವಾಗ ಅವರ ಹೆಸರನ್ನು ಉಲ್ಲೇಖ ಮಾಡದೆ ಅವರಿಗೆ ಗೌರವಾನ್ವಿತ ಸ್ಥಾನವನ್ನು ಕೊಡ್ತೇವ, ಬಹುಶಃ ಅವರು ಕೂಡ ಒಳ್ಳೆ ಮನಸ್ಸಿನವರು ಇರ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ.
ಮುಂದಿನ ಚುನಾವಣೆಯಲ್ಲಿ ಅವರು ಕೂಡ ಆ ಪಕ್ಷದಲ್ಲೇ ಇದ್ದು ನಮಗೆ ಚುನಾವಣೆಯಲ್ಲಿ ಓಟ್ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವ ನಂಬಿಕೆ ನಮಗೆ ಇದೆ. ಅವರು ನಮ್ಮ ಹತ್ರ ಹೇಳ್ತಾರೆ, ಎಂಚಿನ ಮಲ್ಪಣೆ ನಮ್ಮ ಹಣೆವರ ಎಂಕಲವನೇ ಮಲ್ತೀಜರಿ ಅಕಲಿಕ್ಕೆ ಏನ ದುಡ್ಡು ಎಂಕಲಿಗೆ ಕೊರಿಯರ ಆತಿಜಿ ಅಂತ. ನಿಮ್ಮ ಹತ್ರ ಕೂಡ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು ನಿಮ್ಮ ಮನಸ್ಸಿನಲ್ಲಿ. ಈ ಅಶೋಕ್ ರೈ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಇವರು ಹಿಂದೆ ಬಿ ಜೆ ಪಿಯಲ್ಲೇ ಇರಲಿಲ್ವಾ? ಇವರು ಯಾಕೆ ಆಕ್ರಮ ಸಕ್ರಮ ಎಲ್ಲ ಬಿ ಜೆ ಪಿ ಅವ್ರದ್ದು ಮಾಡಿಲ್ಲ ಅಂತ. ನಾನು ತುಂಬ ಜನರನ್ನು ಕಲಿಸಿದೆ. ನೋಡಿ, ನಿಮ್ಮ ಸರಕಾರ ನಮ್ಮ ಸರಕಾರ ಎಲ್ಲ ಇದೆ, ನನ್ನನ್ನು ತುಳಿಯಿಂದೇ ತುಳಿಯುವಂಥ ಕೆಲಸವನ್ನು ಮಾಡ್ತಾಯಿದ್ರು. ನೀವು ನೋಡಿದ್ರ, ನಾನು ಎಲ್ಲಾದರೂ ಬಿ ಜೆ ಪಿಯಲ್ಲಿ ಇದ್ದಾಗಲೂ ನಾನು ಕಾಂಗ್ರೆಸ್ಸಿನ ವಿರುದ್ಧ ಭಾಷಣ ಮಾಡಿದ್ರು ಯಾರಾದರೂ ಇಲ್ಲಿ ನೋಡಿದ್ರು ಒಮ್ಮೆ ಹೇಳಿ ನೋಡ, ಯಾರಾದರೂ ಒಬ್ಬರು ಹೇಳಿ. ಇಷ್ಟು ವರ್ಷದಲ್ಲಿ 21 ವರ್ಷದಲ್ಲಿ ಏನು ಒಳ್ಳೆ ಅಧ್ಯಕ್ಷರೇ, 21 ವರ್ಷದಲ್ಲಿ ನಾನು ಪಂಚಾಯತ್ ಚುನಾವಣೆಯಲ್ಲಿ, ಜಿಲ್ಲಾ ಪಂಚಾಯತು, ತಾಲೂಕ್ ಪಂಚಾಯತು ಅಲ್ಲ MLA MP ಚುನಾವಣೆಯಲ್ಲಿ ನಾನು ಯಾವತ್ತೂ ಪ್ರಚಾರಕ್ಕೆ ಹೋಗಲಿಲ್ಲ. ನಾನು ಯಾವತ್ತೂ ಮುಸ್ಲಿಂ ವಿರೋಧಿ ಅಂತ ಗುರುತಿಸಿಕೊಂಡಿಲ್ಲ. ನನ್ನ ಟ್ರಸ್ಟಿನಲ್ಲಿ ಸುಮಾರು 2200 ನಾನು ಬಿ ಜೆ ಪಿಯಲ್ಲಿರುವಾಗ ಹೇಳೋದು, ಸುಮಾರು 2200 ಮುಸ್ಲಿಂ ಕುಟುಂಬಗಳಿಗೆ ಸಹಾಯ ಮಾಡಿದ್ದೇನೆ. ಅದು ನನಗೆ ಈಗ ವರದಾನ ಆಗಿ ಬಂದಿದೆ. ದೇವರು ಇದ್ದಾರೆ ಅಂತ ನೋಡಿ, ಎಲ್ಲಾದರೂ ಓಡಿದರೆ ಆಗಲೇ ಫಲ ಸಿಗದಿದ್ದರೆ ಒಂದಲ್ಲ ಒಂದು ದಿವಸ ಫಲ ಕೊಡ್ತಾ ಇರ್ತಾರಂತೆ. ಆಗಲೂ ನಾವು ಬೈಯುವಾಗ ಆಲೋಚನೆ ಮಾಡಿ ಬೈಬೇಕಂತೆ. ನಾನು ಈಗ ಬೈಯುವಾಗ ಎಲ್ಲರ ಹೆಸರು ಹೇಳ್ಕೊಂಡು ಅವ ಬಂದಿದ್ದಾನೆ, ಇವ ಬಂದಿದ್ದಾನೆ, ನಾನು ಮಾಡಿದ್ದೇನೆ, ಇವನು ಮಾಡಿದ್ದಾನೆ ಅಂತ ಹೇಳ್ಬೋದು. ನನ್ನ ಸ್ಥಾನದಲ್ಲಿ ಇದೇ ಬಿ ಜೆ ಪಿ ಅವರು ಇದ್ರೆ ಈಗ ಹೇಳ್ತಾ ಇದ್ರು, ಅವರೇ ಹೇಳ್ತಾ ಇದ್ರು ಅಶೋಕ್ ರೈ ನನ್ನ ಹತ್ರ ಬಂದಿದ್ದಾರೆ ಅಂತ ಹೇಳ್ತಾ ಇರಲಿಲ್ವಾ? ನಾವು ಅಂತ ನೀಚ ಕೆಲಸಕ್ಕೆ ಹೋಗುವುದಿಲ್ಲ. ಇವರು 5 ವರ್ಷದಲ್ಲಿ ಎಷ್ಟು ಆಕ್ರಮ ಸಕ್ರಮ ಮಾಡಿದ್ದಾರೆ. 94C ಮಾಡಿದ್ದಾರೆ, 94CC ಮಾಡಿದ್ದಾರೆ. ಲೆಕ್ಕ ಕೊಡಲಿ. ನಾವು 1 ವರ್ಷ 6 ತಿಂಗಳಾಗದು ಕಮಿಟಿ ಆಗಿ. ನಾವು ಎಷ್ಟು ಮಾಡಿದ್ವಿ ಬಡಗಣ್ಣೂರೇ? ಸುಮಾರು 14 ಕಡೆ ಗ್ರಾಮಕ್ಕೆ ಹೋಗಿ ಅದನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಹೌದು, ಕೆಲವರೆಲ್ಲ ಹೇಳ್ತಾರೆ ಅಧಿಕಾರಿಗಳು ದುಡ್ಡು ತೆಕ್ಕೊಳ್ತಾರೆ ಅಂತ. ನೋಡಿ, ಎಲ್ಲರ ಮನೆಯ ದೋಸೆ ತೂತೆ ಅಂತ ಹೇಳ್ತಾರೆ ಮನೆಯಲ್ಲಿ ತಾಯಿಯೆಲ್ಲ ಜೋರು ಮಾಡುವಾಗ. ಆ ಥರನೇ ಇಲ್ಲದ ದೋಸೆ ಒಟ್ಟೇನಿ ಬರಪುಣೆ ಇಟ್ಟೇನು ಒಂಜೆ ಲೆಕ್ಕ. ಕೆಲವರದ್ದು ತೊಂದರೆಗಳು ಇದು ಇರ್ತದೆ ಅವರಲ್ಲಿ. ನಾವು ಕೊಡಬೇಡಿ ಅಂತ ಹೇಳ್ತಾರೆ, ನಾವು ದುಡ್ಡು ಕೊಡೋಚ್ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಮೆಲ್ಲ ಮಡಚಿ ಅವರ ಕಿಸೆಗೆ ಹಾಕ್ತಾರೆ. ಎಂತ ಇದು ಬತ್ತೊಳ್ಳಿ ನೀರ್ದ ಮತ್ತು ಇವರಿಗೆ ಜಾಗ ಸಿಕ್ಕುವುದು ಒಂದು ಭಾರಿ ಖುಷಿ. ಮಗಚಿ ಕೆಲವರು ವಿಎಗಳು ಫೋನ್ ಮಾಡಿದರೆ ಹೇಳ್ತಾರೆ, ಸರ್ ನಾನು ಬೇಡ ಅಂತ ಹೇಳಿದೆ, ಅವರು ಮಡಚಿ 10,000 ಕಿಸೆಗೆ ಹಾಕಿದ್ದಾರೆ. ಮತ್ತು ಕೈ ಹಿಡ್ಕೊಂಡಂತೆ ಒಬ್ಬ ಬೊಡ್ಚಿ MLA ಗೊತ್ತಾವು ಅಂತ. ಆದರೂ ಈ ಸೈಡಿಂದ ಪ್ಯಾಂಟ್ ಕಿಸೆಗೆ ತಳ್ತಾರಂತೆ. ಇಂಥ ಜನಗಳು ನಮ್ಮ ಹತ್ರ ಇದ್ದಾರೆ. ಬೈಯುವುದು ಯಾರಿಗೆ? ಬೈಯುವುದು ಬುಕ್ಕ ಏನು ಪಣ್ಣಗ ವಿಎಗೊಂತೆ ಕೊಡ್ತೆ, ಹೇಗೊಂತೆ ಕೊಡ್ತೆ, ಇದು ಕೊಡ್ತೆ ಅಂತ ನಾವು ಕೊಡ್ಲಿಕ್ಕೆ ಹೇಳುವುದಲ್ಲ, ಅವರು ಕೊಡುವಂಥದ್ದನ್ನು ನಾವು ತಡೀಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಮೇಲುಗಡೆಯಿಂದ ಭಗವಂತ ಬಂದರೂ 100ಕ್ಕೆ 100 ಭ್ರಷ್ಟಾಚಾರವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಂದಾಜು. ಅದು ಖಂಡಿತ, ಅದನ್ನು ನಿಲ್ಲಿಸಲಿಕ್ಕೆ ಒಂದು ಭಾರಿ ಕಷ್ಟ ಇದೆ. ಆದರೆ ನಾವು ಭ್ರಷ್ಟಾಚಾರಿ ಆಗದಿದ್ದರೆ ನಮಗೆ ಇನ್ನೊಬ್ಬರಿಗೆ ಹೇಳುವಂಥ ಅಧಿಕಾರ ನಮ್ಮ ಹತ್ರ ಇರ್ತದೆ. ನಾವೇ ದಿವಸಲು ತಿಂಗಳಿಗೆ ತಹಸೀಲ್ದಾರ್ ಒಂದಿಷ್ಟು ಕೊಡಿ, ಒಮ್ಮೆ RTO ಅವರು ಒಂದಿಷ್ಟು ಕೊಡಿ, ಸಬ್ ರಿಜಿಸ್ಟ್ರಾರ್ ಕಚೇರಿಯಿಂದ ನನಗೆ ಬಂದಿದ್ದರು ಎಷ್ಟೋ ಜನ ತಿಂಗಳು ತಗೊಂಡು ಬಂದು, ಇದು ಆ ಇಲಾಖೆಯಿಂದ ನಾವು ಮೊದಲು 50 ಕೊಡ್ತಾ ಇದ್ದೀವಿ, ಈ ಸಲ ಎಷ್ಟು ಕೊಡಬೇಕು, 50 ತಂದಿದ್ದೇವೆ. ನಾವು 1 ರೂಪಾಯಿ ಕೂಡ ಇವತ್ತಿನವರೆಗೆ ಕೈ ಚಾಚಿಲ್ಲ ಯಾವುದೇ ಇಲಾಖೆಯಿಂದ. ಅದಕ್ಕೆ ಇವತ್ತು ಅಧಿಕಾರಿಗಳು ನಾವು ಹೇಳಿದಾಗೆ ನಾವು ಅವರಿಗೆ ಗೌರವ ಕೊಡಬೇಕು. ನಾವು ನಮ್ಮ ವ್ಯವಸ್ಥೆಯನ್ನು ಕಾಪಾಡಿದರೆ ಅವರು ಕೂಡ ಗೌರವ ಕೊಡುವಂಥ ಕೆಲಸ. ಇವರು ಎಷ್ಟು ಕಲೆಕ್ಷನ್ ಮಾಡಿದ್ದಾರೆ ಅದನ್ನು ಸೇರಿಸಲಿ ಇದರಲ್ಲಿ. ನಾವು ತಿಂಗಳಿಗೆ RTO ಇಷ್ಟು ತಗೊಳ್ತಾ ಇದ್ದೀವಿ, ನಾವು ತಿಂಗಳಿಗೆ ರೆವಿನ್ಯೂ ಇಲಾಖೆಯಿಂದ ಇಷ್ಟು ಇತ್ತು ಕಲೆಕ್ಷನು, ನಾವು ತಿಂಗಳಿಗೆ ಪೊಲೀಸ್ ಇಲಾಖೆಯಿಂದ ಇಷ್ಟು ಕಲೆಕ್ಷನ್ ಇತ್ತು. ಈಗ ಇದೆಲ್ಲ ಯಾವುದು ಇಲ್ಲಲ್ಲ. ಒಟ್ಟರಲ್ಲಿ ಇಲ್ಲಿ ಅನುದಾನಗಳು 2,000 ಮೇಲೆ ಕೋಟಿಯಿಂದ ಮೇಲೆ ಅನುದಾನಗಳು ಬಂದಿದೆ. ಮೆಡಿಕಲ್ ಕಾಲೇಜ್ ಬಂದಿದೆ, ಪಕ್ಕಕ್ಕೆ KMF ಬಂದಿದೆ, ಉಪ್ಪಿನಂಗಡಿಗೆ 352 ಕೋಟಿ ರೂಪಾಯಿ ಬಂದಿದೆ. ದೇವಸ್ಥಾನ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ನಿಮಗೆ ಹೋಗುವಾಗೊಮ್ಮೆ ನೋಡಿ, ಕಣ್ಣು ಹಾಯಿಸಿ, ನೀವೆಲ್ಲ ನೋಡಿರ್ಬೋದು, ನಿಮ್ಮ ಮನಸ್ಸಿಗೆ ಸಂತೋಷ ತಂದಿರ್ಬೋದು. ನಿಮ್ಮ ಮಣ್ಣಿನ ಮಗ, ನಿಮ್ಮ ಊರಿನ ಸುಪುತ್ರ ಅಶೋಕ್ ರೈ ಅವರು ಇದನ್ನು ಮಾಡಿದಾರಂತೆ ನಿಮಗೂ ಕೂಡ ಸಂತೋಷ ಆಗಿರ್ಬೋದು. ನೀವು ಎಲ್ಲ ಕಡೆ ಹೋಗುವಾಗ ನಾನು ನನ್ನನ್ನು ಮೆಚ್ಚಿಕೊಳ್ಳುವಂಥ ವಿಚಾರ ಅಲ್ಲ. ನೀವು ಇವತ್ತು ಈ ಕರ್ನಾಟಕ ರಾಜ್ಯದ ಕೆಲವು ಭಾಗಗಳಿಗಾದರೂ ಹೋಗುವಾಗ ಅಶೋಕ್ ರೈ ಅಂತ ಹೇಳಿದರೆ ನಿಮಗೆ ಖಂಡಿತ ತಲೆ ತಗ್ಗಿಸುವಂಥ ಕೆಲಸ ಆಗಲಿಕ್ಕಿಲ್ಲ. ಅಶೋಕ್ ರೈ ಅವರಂತ ನಿಮಗೆ ಮೆಚ್ಚುಗೆ ಸಿಗುವಂಥ ಕೆಲಸ ಆಗಿರ್ಬೋದು. ಇವತ್ತು ನೀವು ಕುಂದಾಪುರಕ್ಕೆ ಹೋಗಿ, ಇವತ್ತು ನೀವು ದಕ್ಷಿಣ ಈ ಕರ್ನಾಟಕ ರಾಜ್ಯದ
ಬೇರೆ ಬೇರೆ ಉತ್ತರ ಕರ್ನಾಟಕಕ್ಕೆ ಹೋಗಿ ನಮಗೆ ಕರೆ ಬರ್ತದೆ, ಯಾರಪ್ಪ ಅಶೋಕ್ ರೈ ಅಂತ ಗೊತ್ತಾ ಅಂತ ಹೇಳಿದ್ರೆ, ಹೌದು ಕಂಬಳ ಮಾಡಿದ್ರಲ್ಲ ಬ್ಯಾಂಗ್ಳೂರಲ್ಲಿ, ಭಾರಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ವಿಧಾನಸೌಧಕ್ಕೆ ಹೋಗಿ ಇಡೀ ವಿಧಾನಸೌಧದ ಪ್ರತಿ ಒಬ್ಬ ಯಾರು ಅಲ್ಲಿ ಅಧಿಕಾರಿ ಇದ್ದಾರೆ, ಕೆಲಸದಲ್ಲಿದ್ದವ್ರೆ, ಅವ್ರಿಗೆಲ್ಲ ಪಾಸ್ ಕೊಡುವ ಮುಖಾಂತರ ಇಡೀ ಕಂಬಳವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಈಗಲೂ ನಾವು ಹೋಗುವಾಗ ಗೌರವ ಕೊಡ್ತಾರೆ. ಯಾಕೆ? ಕಂಬಳವನ್ನು ಅವರಿಗೆ ತೋರಿಸುವಂಥ ಕೆಲಸವನ್ನು ಮಾಡಿ, ದುಡ್ಡು ಕೊಟ್ಟದಲ್ಲ, ಕಂಬಳವನ್ನು ತೋರಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇವರಿಗೆ ಇದನ್ನು ಯಾವುದನ್ನು ತಡೆಯಲಿಕ್ಕೆ ಆಗುವುದಿಲ್ಲ. ಇವರು ಕೊಟ್ಟಂಥ 13 ಪ್ರಶ್ನೆಗಳಿದೆ, ಇದಕ್ಕೆ ನಾನು ಎಲ್ಲದಕ್ಕೂ ಉತ್ತರ ಹೇಳಲಿಕ್ಕೆ ಹೋಗುವುದಿಲ್ಲ. ಅದರಲ್ಲಿ ಇನ್ನೊಂದು ಹೇಳಿದ್ದಾರೆ, ನಿವೇಶನ ಕೊಡಲಿಲ್ಲ, ಮನೆ ಕೊಡಲಿಲ್ಲ ಅಂತ. ನಾನು ಅವರಿಗೆ ಪ್ರಶ್ನೆ ಇಷ್ಟೇ ಮಾಡೋದು, ನೋಡಿ ನಾವು 2 ವರ್ಷದಲ್ಲಿ ನಮ್ಮ ಮೊಹಮ್ಮದ್ ಬಡಗಣ್ಣೂರವರ ಮಗ ನನ್ನ ಜೊತೆ ಇದ್ದಾನೆ, ಒಳ್ಳೆ ಕೆಲಸಗಾರ. ಬಾಕಿಯವರು ಕೆಲಸಗಾರ ಅಲ್ಲ ಅಂತಲ್ಲ, ನನ್ನ ಪಿ ಇದ್ದೇನೆ, ಅವನಿಗೆ ಬೇಜಾರಾಗ್ಬೋದು, ಏನು 24 ಗಂಟೆ ಕೆಲಸ ಅಲ್ಪೇ ಮರ್ರೆ, ಬೇರೆ ಆನು ಮಾತ್ರ ಪುಗ್ಗರ್ನೆತ್ತೆ ಅಂತ. ಒಳ್ಳೆ ಕೆಲಸಗಾರರು. ಆದರೆ ಅವನು ಅವರೆಲ್ಲ ಸೇರಿಕೊಂಡು ಅವರು ಒಂದು ನಿವೇಶನದ ಬಗ್ಗೆ ನಾನು ಹೇಳ್ತೇನೆ. ಇವರು 5 ವರ್ಷ ಇದ್ದರು, ಇವರು ಎಷ್ಟು ನಿವೇಶನ ಕೊಟ್ಟಿದ್ದಾರೆ. ನಾವು ಈ 2 ವರ್ಷದಲ್ಲಿ 12 ಗ್ರಾಮ ಪಂಚಾಯತಿಗಳಲ್ಲಿ 300 ಎಕರೆ ಜಾಗವನ್ನು ರಿಸರ್ವ್ ಮಾಡಿದ್ದೀವಿ. 300 ಎಕರೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ರಿಸರ್ವ್ ಮಾಡಿದ್ದೀವಿ. ಈ ಹಿಂದೆ ಕಾನೂನು ಹೇಗಿತ್ತು? ಒಂದು ಗ್ರಾಮ ಪಂಚಾಯತಿನವನು ಇನ್ನೊಂದು ಗ್ರಾಮ ಪಂಚಾಯತಲ್ಲಿ ಅರ್ಜಿ ಕೊಡಲಿಕ್ಕಿಲ್ಲ. ಇದೆಲ್ಲ ಇವರೇ ಮಾಡಿಕೊಂಡದ್ದು. ಇದರಲ್ಲಿ ಏನು ಅದಕ್ಕೆ ಸರಿಯಾಗಿ ಅಧಿಕಾರಿಗಳು ಪಿ ಡಿ ಒ ಅಂತ ಹೇಳಿದ್ರೆ ನಮ್ಮಲ್ಲಿ ಹೇಗೆ ರಾಜ ಅಂತಾರ, ಪಿ ಡಿ ಹೀಗೆ ವಿ ಅಂದ್ರೆ ಅಂತ ಏನು ಅವರೆಲ್ಲ ಅಧಿಕಾರಿಗಳು ಸ್ವಾಮಿ. ಒಬ್ಬನನ್ನು ಮೊನ್ನೆ ಸಸ್ಪೆಂಡ್ ಮಾಡಿದ್ದೇವೆ, ಇನ್ನೊಬ್ಬನನ್ನು ಇಲ್ಲಿಂದ ನೀರಿಲ್ಲದಲ್ಲಿಗೆ ಎತ್ತಂಗಡಿ ಮಾಡಿದ್ದೇವೆ. ನಾವೇನ ಅವ ಒಳ್ಳೆಯವನೇ, ಯಾರವನ ಹೆಸರು ಒಳ್ಳೆಯವನೇ, ಒಳ್ಳೆಯವನು ಕೆಟ್ಟವನಂತಲ್ಲ. ಆದರೆ ನಾವು ನಮ್ಮ ಕೆಲಸ ಹೇಳಿದ್ದಲ್ಲ. ನಾನು ಅಶೋಕ್ ರೈದು ಮನೆಯದ್ದು ಕೆಲಸ ಮಾಡಿಯಪ್ಪ, ಅಲ್ಲಿ ಆಕ್ರಮ ಸಕ್ರಮ ಮಾಡಿ ಅಲ್ಲ ಇಲ್ಲಿ ಅಳತೆ ಮಾಡಿ ಅದಕ್ಕೆ ರಿಟೈನಿಂಗ್ ವಾಲ್ ಮಾಡಿ ಅಂತ ನಾನು ಹೇಳಿಲ್ಲಲ್ಲ. ನಾವು ಬಡವರ ಬಗ್ಗೆ ಕಾಳಜಿ, ನಮ್ಮ ಅಷ್ಟೇ ವಿಚಾರ. ಯಾರು ಕಷ್ಟದಲ್ಲಿ ನೊಂದವರು ಬರ್ತಾರೆ, ಯಾರಿಗೆ ನ್ಯಾಯ ಸಿಗಲಿಲ್ಲ ಅವರಿಗೆ ಸ್ಪಂದನೆ. ನೀವೀಗ ಇಲ್ಲಿ ನಾನು ಮಾತಾಡುವ ಒಂದು ಫೋನ್ ಬಂತು, ನನ್ನ ಒಂದು ಕರೆಯನ್ನು ನಮ್ಮ ಪಿ ಎಗೆ ಕೊಟ್ಟೆ. ಒಂದು ವಿಟ್ಲದ ಮಹಿಳೆ, ಯಾರು ಇಡೀ ದೇಶದಲ್ಲಿ ಇಲ್ಲದಂಥ ಒಂದು ರೋಗದಲ್ಲಿ ಆಸ್ಪತ್ರೆಯಲ್ಲಿ ಬ್ಯಾಂಗ್ಳೂರಲ್ಲಿ ಮಲಗಿದ್ದಾರೆ. 2 ದಿವಸದಿಂದ ನನಗೆ ಫೋನ್ ಮಾಡ್ತಾರೆ, ದುಡ್ಡು ಕೊಡಲಿಕ್ಕೆ ದುಡ್ಡಿಲ್ಲದೆ ಇಂಜೆಕ್ಷನ್ ಕೊಡುವುದಿಲ್ಲ. 4 ದಿವಸದಿಂದ ಬ್ಯಾಂಗ್ಳೂರು ಹಾಸ್ಪಿಟ್ಲಲ್ಲಿ ಮಲಗಿದ್ದಾರೆ. ನಮ್ಮ ಈ ಭಾಗದ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರಾದ ಗುಂಡೂರಾವ್ ಅವರನ್ನು ಮಾತುಕತೆ ಮಾಡಿ 27 ಲಕ್ಷ ರೂಪಾಯಿ ಬಿಲ್ಲನ್ನು ಸರ್ಕಾರದಿಂದ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. 27 ಲಕ್ಷ. ಈಗ ಅಲ್ಲಿ ಇನ್ನೂ ಕೂಡ ಕೊಡಲಿಕ್ಕೆ ಸರ್ಕಾರದಿಂದ ಒಬ್ಬರಿಗೆ 27 ಲಕ್ಷ ಕೊಟ್ಟು ಇನ್ನೂ ಕೊಡುವಂಥ ವ್ಯವಸ್ಥೆಗಳು ಇಲ್ಲ. ಒಮ್ಮೆ ಅವರ ಬಿಲ್ಲನ್ನೆಲ್ಲ ಸೆಟ್ಲ್ ಮಾಡಿದೆ. ಅದು ಇಡೀ ದೇಶದಲ್ಲಿ ಇಂಥದ್ದೊಂದು ಒಂದೇ ಒಂದು ಫಸ್ಟ್ ಟೈಮ್ ಆ ಥರ ಕ್ಯಾನ್ಸರ್ ಬಂದಿರುವಂಥದ್ದು. ಅವರು ಫೋನ್ ಮಾಡಿ ಕಡೆ ಅಂದರೆ ಭಾರಿ ಕಷ್ಟದಲ್ಲಿ, ಅದು ಅವರು ಎಷ್ಟು ದಿವಸ ಬದುಕ್ತಾರೆ ಹೇಗಂತ ಗೊತ್ತಿಲ್ಲ, ನಾವು ಹುಷಾರಾಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡೋದು. ನನಗೆ ಇವತ್ತಿನ ಇಂಜೆಕ್ಷನ್ಗೆ 800,000 ರೂಪಾಯಿ ಆಗಬೇಕು ಅಶೋಕಣ್ಣ. ಒಂದು ದಿವಸ ನನ್ನನ್ನು ಬದುಕಿಸಿ, ನನಗೆ 2 ಚಿಕ್ಕ ಮಗು ಇದೆ, ನಾನು ಅವಳ ಜೊತೆ 2 ವರ್ಷ ಬದುಕ್ತೀನಿ ಮತ್ತೆ ಸಾಯ್ತೀನಿ ಅಂತ ನಿನ್ನೆಯಿಂದ ನನಗೆ ಫೋನ್ ಮಾಡ್ತಾ ಇದ್ದಾರೆ. 2 ವರ್ಷ ನನ್ನ ಹೆಣ್ಣು ಮಗಳ ಜೊತೆ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ. ಬೇರೆಯವರೆಲ್ಲ ಬ್ಯಾಂಗ್ಳೂರಿನ ಹತ್ರ ಮಾತಾಡಿ ಅವರಿಗೆ ಒಂದು ಸಹಾಯ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ನಾನು ಕೂಡ ಈಗ ಅವರ ಕರೆಯನ್ನು ತೆಗೆದದಕ್ಕೆ ಯಾಕಂತ ಹೇಳಿದರೆ, ಈ ಕಷ್ಟದಲ್ಲಿರುವಾಗ ಸಹಾಯ ಮಾಡಿದರೆ ಮನುಷ್ಯ ಯಾವಾಗಲೂ, ಅವರು ನಮ್ಮ ಕ್ಷೇತ್ರದವರು ಅಲ್ಲ, ಸುಳ್ಯದವರು, ಆದರೂ ನಾವು ಸಹಾಯ ಮಾಡುವ ನಮ್ಮ ಧರ್ಮ. ಈಗ ನನ್ನ ಕಚೇರಿಗೆ ಫೋನ್ ಮಾಡಿ ಅವರಿಗೆ 10,000 ರೂಪಾಯಿ RTGS ಮಾಡಲಿಕ್ಕೆ ಹೇಳಿದ್ದೀನಿ. ಯಾಕಂತ ಹೇಳಿದ್ರೆ ಇವರು ಎಷ್ಟು ಕೊಟ್ಟಿದ್ದಾರೆ ಸ್ವಾಮಿ. ಇವರು ಧರ್ಮದ ಬಗ್ಗೆ ಮಾತಾಡ್ತಾರಲ್ಲ, ನಿವೇಶನದ ಬಗ್ಗೆ ಮಾತಾಡ್ತಾರಲ್ಲ. ನಾವು ಮುಂದಿನ ದಿವಸಗಳಲ್ಲಿ ವರ್ಷನ್ ಜನರೇ ಬನ್ನಿ ಎಂಕ್ಲಿಗೆ ಒಂದು ಜೈನಿಯರ್ಲ ಬೋಟು ಈ ನಿವೇಶನದ ಬಗ್ಗೆ ಒಂಜಿ ಜವನಿಯರು ಒಳ್ಳೇದು ಇಂಕೊಂಡು ಉಂಟು ಅಂದೆ ಮಾತಿರಲಿಲ್ಲ. ಇವ್ರು ನಿವೇಶನ ಇವರು ಎಷ್ಟು ಕೊಟ್ಟಿದ್ದಾರೆ. ನಮ್ಮ ಮುಂದಿನ ದಿವಸಗಳಲ್ಲಿ ಯಾರು ನಿವೇಶನ ಇಲ್ಲ ಅವರು ಇದೇ ಪಂಚಾಯತಲ್ಲಿ ಅರ್ಜಿ ಹಾಕಬೇಕಂತ ಇಲ್ಲ, ಅವರು ಬೇರೆ ಪಂಚಾಯತಲ್ಲೂ ಕೂಡ ಅರ್ಜಿ ಹಾಕ್ಬೋದು. ಅದನ್ನು ಕೂಡ ಮೊನ್ನೆ ಕಾನೂನಲ್ಲಿ ನಾವು ಬದಲಾವಣೆ ತಂದು ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಯಾರು ನಿವೇಶನ ಇಲ್ಲದೆ ಇರಬಾರ್ದು, ಯಾರು ಕರೆಂಟ್ ಇಲ್ಲದೆ ಇರಬಾರ್ದು, ಯಾರು ನೀರು ಇಲ್ಲದೆ ಇರಬಾರ್ದು. ಎಲ್ಲ ಬಡವರಿಗೆ ಏನೇನು ಸಿಗಬೇಕು ಅದನ್ನು ಸಿಗಬೇಕು. ಈಗ ನಮ್ಮ ಕೆಲವರು ವಲಯಾಧ್ಯಕ್ಷರೆಲ್ಲ
ತಲೆ ಆಡಿಸ್ತಾರೆ ಇಲ್ಲಿ ಕೂತ್ಕೊಂಡು ದುಂಬು ಕರೆಂಟ್ ತಿಕ್ಕೊಂಡಿತ್ತು ಇತ್ತೆ ಮೂರಕ್ಕೆ ಕರೆಂಟ್ ಕೊರ್ಬುಜಿರು. ಮೊದಲು ನಾನು ಬಂದ ಮೇಲೆ ಸುಮಾರು ಒಂದು 900 ಜನರಿಗೆ ಕರೆಂಟೇ ಇಲ್ಲದವರಿಗೆ ನನ್ನ ಪತ್ರದ ಮೂಲಕ ಅವರಿಗೆ ಕರೆಂಟ್ ಕನೆಕ್ಷನ್ ಕೊಡಿಸಿದ್ದೀನಿ. ಇವರು ಎಷ್ಟು ಜನರಿಗೆ ಕೊಡಿಸಿದ್ರು? ಇವರಿಗೆ ಅದು ಗೊತ್ತೇ ಇಲ್ಲ. ಇವರು ಎಲ್ಲಿ ಏನಾದರೂ ವ್ಯವಹಾರ ಆಗ್ತದೆ ಅಲ್ಲಿ ಮಾತ್ರ ಇವರ ವ್ಯವಹಾರ, ಬೇರೆ ಏನಿಲ್ಲ. ನಾವು ತಲಾ ಮಟ್ಟದ ಕಾರ್ಯಕರ್ತರಿಗೆ ಸ್ಪಂದನೆ ಕೊಡ್ತಾಯಿದ್ವಿ. ಈಗ ಮೊನ್ನೆಯನ್ನು ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ, ಅವ್ರದ್ದು ಕಂಪ್ಲೀಷನ್ ಇಲ್ಲದಿದ್ದರೆ ಅವರಿಗೆ ಇನ್ನೊಂದು ದಾಖಲೆಯನ್ನು ಕೇಳಿ ಒಳ ಹೋಗುವ ಪತ್ರ, ಸ್ವಾಧೀನ ಪತ್ರ, ಅದನ್ನು ಕೊಟ್ಟ ಮೇಲೆ ಅವರಿಗೆ ಕರೆಂಟ್ ಕೊಡಬೇಕಂತ ಒಂದು ಪತ್ರ ಬಂದಿದೆ. ನಾವು ಕೂಡ ಅದನ್ನು ಸುಮ್ಮನೆ ಬಿಡಲಿಲ್ಲ. ಮೊನ್ನೆ ಹೋಗಿ ಮುಖ್ಯಮಂತ್ರಿಯವ್ರ ಹತ್ರ, ನಮ್ಮ ಏನು ಪವರ್ ಮಿನಿಸ್ಟ್ರಿ ಇದ್ದಾರೆ ಅವ್ರ ಹತ್ರ, ಉಪಮುಖ್ಯಮಂತ್ರಿ ಅವರ ಹತ್ರ ಚರ್ಚೆ ಮಾಡಿ ಇದಕ್ಕೂ ಕೂಡ ಒಂದು ಕಾನೂನಿನಲ್ಲಿ ಬದಲಾವಣೆ ತರುವಂಥ ಕೆಲಸ. ದೊಡ್ಡ ದೊಡ್ಡ ಬಿಲ್ಡಿಂಗಿಗೆ ಅದೇ ರೀತಿ ಆಗಬೇಕು, ಆದರೆ ಬಡವರು ಕಟ್ಟುವಂಥ ಮನೆಗಳಿಗೆ ಇದಕ್ಕೆಲ್ಲ ನೀವು ಕರೆಂಟ್ ಕನೆಕ್ಷನ್ ಕೊಡಲಿಕ್ಕೆ ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ಒಂದು ಸುತ್ತೋಲೆಯನ್ನು, ನಿನ್ನೆ ನಾನು ಹೇಳಿದೆ, ಸುತ್ತೋಲೆಯನ್ನು ಹೊರಡಿಸುವಂಥ ಕೆಲಸ. ಸುತ್ತೋಲೆಯನ್ನು ಹೊರಡಿಸಿ ಇನ್ನೊಂದು 10-15 ದಿವಸದಲ್ಲಿ ಅದಕ್ಕೂ ಕೂಡ ಸುತ್ತೋಲೆಯನ್ನು ಹೊರಡಿಸುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಎಲ್ಲ ಕೆಲಸಗಳಿಗೂ ಹಂತವಾಗಿ ಅದಕ್ಕೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಪುತ್ತೂರಿಗೆ ಅನುದಾನ, ಮಹಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ನಾನು ಉಲ್ಲೇಖ ಮಾಡಿದೆ. ಇವರು ಇದ್ರಲ್ಲ 5 ವರ್ಷ, ಇವರು ಹಿಂದುತ್ವದ ಬಗ್ಗೆ ಭಾಷಣ ಮಾಡ್ತಾರಲ್ಲ ಸ್ವಾಮಿ, ಮೈಕ ಸಿಕ್ಕಿದ್ರೆ ಊದ್ತಾರಲ್ಲ, ರಪ 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 ಅಂತ ಊದ್ತಾರಲ್ಲ. ಅದರಲ್ಲಿ ಒಬ್ಬ ಇದ್ದ, ನನ್ನ ಭಾರಿ ದೋಸ್ತಿ ಮೊದಲು, ರಾಜೇಶ್ ಬನ್ನೂರು, ಭಾರಿ ನನ್ನ ದೋಸ್ತಿ ಮೊದಲು. ನನಗೆ ಅವ್ರದ್ದು ವೈಯಕ್ತಿಕವಾಗಿ ಏನಿಲ್ಲ. ಇನ್ನೊಬ್ಬರು ವಕೀಲರಿದ್ದರು, ಇವರು ಒಂದು ಸ್ವಲ್ಪ ಆದರೂ ಜಾಗ ಬಿಡಿಸ್ಲಿಕ್ಕೆ ಆಯ್ತಾ. ನಾನು ಶಾಸಕನಾದ ಕೂಡಲೇ ಅಲ್ಲಿ ಬೇರೆ ಹಿಂದಿನ ಕಮಿಟಿಯೇ ಇತ್ತು, ಒಳ್ಳೆಯವರಿದ್ದರು ಅವರು ಕೂಡ. ಆದರೂ ಯಾರಿಗೂ ಕೂಡ ಅದರ ಹತ್ತಿರ ಹೋಗಲಿಕ್ಕೆ ಆಗಲಿಲ್ಲ. ಒಬ್ಬ ಬಿಡ್ತೇನೆ ಅಂತ ಹೇಳೋದು, ಒಬ್ಬ ಬಿಡುವುದಿಲ್ಲ ಅಂತ ಹೇಳೋದು, ಬಿಡಿಸ್ಲಿಕ್ಕೆ ಆಯ್ತಾ ಇವರಿಗೆ? ಈಗ ಒಮ್ಮೆ ನೋಡಿ ಅಂತೆ ನೀವು ಮಹಾಲಿಂಗೇಶ್ವರ ದೇವಸ್ಥಾನ. ಇಷ್ಟೆಲ್ಲ ನೀವು ಇನ್ನು ಮುಂದೆ ಹೋಗುವಾಗ ನೀವು ಕಾರು ನಿಲ್ಲಿಸಿ ಒಮ್ಮೆ ಹೋಗಿ ಎಲ್ಲ ಜಾತಿ ಮತದವರೆಲ್ಲ ಹೋಗಿ ಒಮ್ಮೆ ಇಲ್ಲಿಗೆ ನೋಡಿ ಬರುವಂತ ಆಗಬೇಕು ನಿಮ್ಮ ಮನಸ್ಸಿಗೆ. ಹಾಗೆ ಮಾಡ್ತೀವಿ ಮುಂದೆ 2 ವರ್ಷ 3 ದಿವಸದಲ್ಲಿ ಆ ರೀತಿ ಮಾಡ್ತೀವಿ. ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಇದೆ. ಮೊನ್ನೆ ನನಗೆ ಕನಸಲ್ಲಿ ಮಹಾಲಿಂಗೇಶ್ವರ ದೇವರು ಬಂದು ಬೇಗ ಕನಸು ನಿಲ್ಲಿಲ್ಲ, ಭಾರಿ ಉದ್ದ ಮಧ್ಯದಲ್ಲಿ ಎದ್ದೆ, ನೀರು ಕುಡ್ದೆ, ಪುನಃ ಅದು ಕಂಟಿನ್ಯೂ ಆಯಿತು. ಯಾರೋ ಒಬ್ಬರು ಜೈನರು, ನಿಖಿಲತೆ ಒಬ್ಬ ಜೈನರು 1 ಎಕರೆ ಜಾಗೆಯನ್ನು ಒಳಗೆ ಹಾಕಿದ್ದಾರೆ, ಅದನ್ನು ತೆಗೆದು ಕೊಡಬೇಕು ಅಂತ. ನಾನು ಮರು ದಿವಸನೇ ಹೋಗಿ ಕೇಳಿದೆ, ಅದು ಜೈನರು 2 ಉಂಟು 1 ಎಕರೆ ಜಾಗೆ ಮಾರ್ರೆ, ಇದು ಇಮಿಡಿಯೇಟ್ 10 ದಿನ ತೊಳ ಇದೇ ಪೋಡು ವಾಪಸ್ ಕೊರಡು ಅಂತ. ನೋಡುವಾಗ ಜೈನರು ಇದ್ದಾರೆ, ಅವರು ಕೋರ್ಟಲ್ಲಿದ್ದಾರೆ ಇಬ್ಬರು, ಅದು ಕೋರ್ಟಲ್ಲಿ ಇನ್ನೊಬ್ಬರ ಕೈಯಲ್ಲಿದೆ. ಈಗ ಅವರನ್ನು ಕರೆಸಿ ಮೊನ್ನೆ ಹೇಳಿದ್ದೀನಿ, 10 ದಿವಸ ಟೈಮಲ್ಲಿ ಮಹಾಲಿಂಗೇಶ್ವರ ಕೇಳಿದ್ದಾರೆ, ದಯಮಾಡಿ ಆ 1 ಎಕರೆ 2 ಸೆನ್ಸ್ ನನ್ನ ಪ್ರಯಾರಿಟಿ ಕನಸಿನ ಜಾಗ ಅದನ್ನು ಬಿಡಬೇಕು ಅಂತ ಹೇಳಿದ್ದೀನಿ. 15 ದಿವಸ ಟೈಮ್ ತೊಗೊಂಡಿದ್ದಾರೆ. 15 ದಿವಸ ಟೈಮಲ್ಲಿ ಅವರು ಒಳ್ಳೆಯವರಿದ್ದಾರೆ, ಅವರು ಬಿಟ್ಟುಕೊಡುವ, ಅವರ ಸ್ವಇಚ್ಛೆಯಿಂದ ಅವರು ಹೇಳಿದರು, ನಾವು ಇಷ್ಟು ವರ್ಷ ಇಟ್ಕೊಂಡಿದ್ದೇವೆ, ಅದನ್ನು ದೇವರಿಗೆ ನಾವು ಅರ್ಪಣೆ ಮಾಡ್ತೀವಿ ಅನ್ನೋ ವಿಚಾರವನ್ನು ಪುನಃ ನನ್ನಿಂದ ಏನು ಕೊಡುಗೆ ಕೊಡಬೇಕು ಅದನ್ನು ಕೂಡ ಕೊಡಬೇಕು ಅನ್ನೋ ವಿಚಾರ ಬಾಯಿಂದ ಬಂದಿದೆ. ಒಟ್ಟಿನಲ್ಲಿ ಧರ್ಮದ ಬಗ್ಗೆ ಇದು ಧರ್ಮ ಅಂತ ಹೇಳೋದು. ಇವರು ಧರ್ಮ ಅಂತ ಮಾಡೋದು, ಈ ಧರ್ಮದಲ್ಲಿ ಒಂದು ಧರ್ಮ, ಇನ್ನೊಂದು ಧರ್ಮವು ತಿನ್ಪುಣೆ ಅಂತ ಅನ್ಬಾರ್ದು, 2 ಇದೆ ಅದರಲ್ಲಿ. ಧರ್ಮಗೂ ತಿನ್ಪುಣೆ. ಇವರು ಧರ್ಮದ ವಿಚಾರದಲ್ಲಿ ಹೋಗಿ ಧರ್ಮಕ್ಕೆ ಇದು ಇನ್ನೊಂದು ಧರ್ಮದಲ್ಲಿ ಭಾಷಣ ಮಾಡಿ, ಅಲ್ಲಿ ಶಾಲ್ ಹಾಕಿ, ಅಲ್ಲಿ ಘಾಟಿ ಬೊಂಡ ಕುಡಿದು, ಸ್ಟೇಜಲ್ಲಿ ಆರಾಮ ಮಧ್ಯ ಸೀಟಲ್ಲಿ ಕೂತು, ಅಲ್ಲಿ ವಿಷ ಬೀಜವನ್ನು ಬಿತ್ತಿ ಅಂತ ಬರುವುದಂತ, ಗಟ್ಟಿ ಊಟ ಮಾಡೋದು, ಸೀದಾ ಓಡ್ಕೊಂಡು ಚಪ್ಪಾಳೆ ತಡ್ಕೊಂಡು ಸೀದಾ ಬರೋದು. ಇವರು ಹಸಿರಿ ಮಾಡ್ತಾರೆ, ಇವರು 1 ರೂಪಾಯಿ ಹಾಕ್ತಾರೆ ಕಾಣಿಕೆ, ಒಂಜಿ ಓಡಿಕೊಂಡು ಬರೋದು. ನಾನು ಅವ್ರು ಹೇಳಿ ಧರ್ಮದ ಬಗ್ಗೆ ನನ್ನ ಹತ್ರ ಚಾಲೆಂಜ್ ಮಾಡೋದಿದ್ರೆ ಅವರೆಲ್ಲ ಕೂತ್ಕೊಳ್ಳಿ. ನಾನು ಎಷ್ಟು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದೀನಿ, ಎಷ್ಟು ಕಟ್ಟೆಗಳು ಭಜನಾ ಮಂದಿರಗಳಿಗೆ ದುಡ್ಡು ಕೊಟ್ಟು ಸ್ವಂತ ನೆಲೆಯಿಂದ, ಸರ್ಕಾರದಿಂದ ಹೊರತು ನನ್ನ ಸ್ವಂತ ನೆಲೆಯಿಂದ ಎಷ್ಟು ದುಡ್ಡು ಕೊಟ್ಟಿದ್ದೀನಿ. ಇವರು ಬನ್ನಿ ಚರ್ಚೆ ಮಾಡಲಿಯಪ್ಪ, ಚರ್ಚೆ ಮಾಡಿ, ನೀವು ಎಷ್ಟು ಕೊಟ್ಟಿದ್ದೀರಿ, ಈ ದೇವಸ್ಥಾನ ಪಾನಾಜೆ ದೈವಸ್ಥಾನ ನಾನು 5 ಲಕ್ಷ ರೂಪಾಯಿ ಸ್ವಂತ ನೆಲೆಯಲ್ಲಿ ಕೊಟ್ಟಿದ್ದೀನಿ, ನೀವು ಕೊಟ್ಟಲ್ಲಿ ಇಷ್ಟುಗಳನ್ನು ಹೇಳಿ ಬರೀ ಅಲ್ಲಿ ರೀಲಿ ಬಿಟ್ಟು ಹೋದ್ರೆ ಆಗ್ತದ? ಕಾಣಿಕೆ ಹಾಕದೆ ತಿನ್ನುವುದು ಹೋಗುದ? ಮತ್ತು ಧರ್ಮ ಅಂದರೆ ಎಂಥದ್ದು? ಅಭಿವೃದ್ಧಿಗೆ ಇವರ ಕಾಣಿಕೆ ಇದೆಯಾ? ಮಾಡಿ ತೋರಿಸ್ಲಿ, ಅದರ ಒಳಗಡೆ ಹೋಗಿ ಅದನ್ನು ಜೀರ್ಣೋದ್ಧಾರ ಮಾಡಿ ಕೆಲಸ ಮಾಡಿ ಧರ್ಮದ ಬಗ್ಗೆ ಹೇಳಿ. ನೀವು 5 ವರ್ಷ ಆಡಳಿತದಲ್ಲಿ ಇದ್ರಲ್ಲ, ನಾನು ಅವರಿಗೆ ಹೇಳ್ತಾ ಇದ್ದೆ ಯಾವಾಗಲೂ, ನೋಡಿ ಎಲ್ಲ ದೇವಸ್ಥಾನಗಳು, ದೈವಸ್ಥಾನಗಳು, ಭಜನಾ ಮಂದಿರಗಳು ಇದರೆಲ್ಲ ಹೆಚ್ಚು 98% ಇದು ಸರ್ಕಾರಿ ಜಾಗದಲ್ಲಿ ಇದೆ. ಚರ್ಚು ಒಂದು 0.5% ಅಲ್ಲ, ಅದು ಸರ್ಕಾರಿ ಜಾಗದಲ್ಲಿ ಇರ್ಬೋದು ಕ್ರಿಶ್ಚಿಯನ್ದು.
ಮುಸ್ಲಿಮರದು 1% ಇರ್ಬೋದು ಇಡೀ ರಾಜ್ಯದಲ್ಲಿ. ನಾನು ಹೇಳುವಂಥ ಸರ್ಕಾರಿ ಜಾಗದಲ್ಲಿ 98% ದೇವಸ್ಥಾನ ಹಿಂದೂ ಧರ್ಮದ ದೇವಸ್ಥಾನಗಳು ಸರ್ಕಾರಿ ಜಾಗದ ಸಹಜ ಇರ್ತದೆ. ಅದನ್ನು ಆ ಹೆಸರಲ್ಲಿ ಮಾಡಿ ಅಂತ ಅವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೆ. ಇವರು ಮಾಡಿದ್ರ ಅವತ್ತೇ ನಾನು ಮತ್ತೆ ಕೆಲವು ಕಡೆ ಕಾರ್ಯಕ್ರಮಕ್ಕೆ ಹೋಗುವಾಗ ನನ್ನ ಹತ್ರ ಹೇಳ್ತಾ ಇದ್ರು, ಅಶೋಕ್ ರೈಕ್ಲ ಇರ್ದೆನ್ನೊಂಜಿ ಭಾಷೆ ನೋಡೊಂಜಿ ಪನೋರ್ಚಿ ಮಾರ್ರಿ ಎಂಕ್ಲೆಗೆ ಬುತ್ತರ ಕೊರ್ರೆ ಅಪ್ಪಜಿ ದಯಮಲ್ತದ್ದು ದಿನ್ನೊಂಜಿ ಬುಡ್ದು ಬೆತ್ತದ ಅದನ್ನ ಮಾತಾಡಿ ಅಂತ ಹೇಳ್ತಾ ಇದ್ರು. ನಾನು ಮತ್ತೆ ಇವ್ರ ಹತ್ರ ಹೇಳಿ ಏನಾಗ್ತದೆ, ಅದು ದೊಡ್ಡವರ ಮೇಲೆ ಕ್ಯಾಬಿನೆಟ್ ಡಿಸಿಷನ್ ಮಾಡಬೇಕು ಮೇಲ್ಗಡೆ ಅವರು. ಇವರಿಂದ ಏನು ಇವರನ್ನು ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಇವರು ಇಲ್ಲಿ ಸುಳ್ಳು ಹೇಳಲಿಕ್ಕೆ ಮಾತ್ರ ಬದ್ದರು, ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಇವ್ರಿಗೆ. ಸೊ ನೀವು ಮಾಡೋದಿಲ್ಲ ಅಂತ ನೀವು ಕೇಳ್ಬೋದು. ನಾವು ಕೂಡ ಅದರ ಫಸ್ಟ್ ಅಧಿವೇಶನದಲ್ಲಿ ನಾನು ಹಾಕಿರುವಂಥದ್ದು ಮೊದಲನೇ ಪ್ರಶ್ನೆ ತುಳುವನ್ನು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಈ ರಾಜ್ಯದ್ದು. ಎರಡನೇ ಪ್ರಶ್ನೆ ಸರ್ಕಾರದ ಜಾಗದಲ್ಲಿರುವಂಥ ಈ ದೇವಸ್ಥಾನ, ದೈವಸ್ಥಾನ, ಭಜನಾ ಮಂದಿರ, ಚರ್ಚ್, ಮಸೀದಿ ಇವುಗಳನ್ನೆಲ್ಲ ಅಧಿಕೃತ ದೇವರ ಹೆಸರಲ್ಲಿ ಮಾಡಬೇಕು ಅಂತ ಹೇಳಿದ್ವಿ. ಇದು ನಮ್ಮ ವಾದ ಇನ್ನೂ ನಡೀತಾ ಇದೆ. ನಾನು ಮೊನ್ನೆ ನನ್ನ ಹತ್ರ ಕೇಳಿದ್ರು, BJP ಅವರಿಗೆ ಕೇಳಿದ್ರು, ದೇವಸ್ಥಾನ ಪೂರ ಎಡ್ಡೆ ಇರಂದು ಇದು ಪಾತೆರ್ನ ಪೂರ ಭಾರಿ ಸರಿ ಆಪುಂಡು ಬೋಡಾಪ್ಲೆಕ್ಕ ಎಂಕ್ಲೈ ಬೋಡಾಪ್ಲೆಕ್ಕ ಪೂರ ಉಂಡು ಆ ನಿಖಿಲ್ದೇ ಮಲ್ತಿಜಾರು ಎಂಕ್ಲೈ ಮಲ್ಪಾರ ಅವರ ನೋವು ಅವರಿಗೆ ಇದೆ. ಈ BJP ಅವ್ರಿಗೆ ಏನಾಗಿದೆ ಅಂತ ಹೇಳಿದರೆ ಅವರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವರಲ್ಲೇ ಅಸಮಾಧಾನದ ದೊಡ್ಡ ದೊಡ್ಡ ಬಂಡಲ್ಗಳಿದೆ. ಈ ಹಿಂದೆ ಮುಖ್ಯಮಂತ್ರಿ ಆದವರು ಅವರೆಲ್ಲ ಕತ್ತಿ ಹಿಡ್ಕೊಂಡು ಇಲ್ಲಿ ಕೂತಿದ್ದಾರೆ. ಈಗ ಮುಕ್ಲೇನು ಏಪಲ್ ಲಗಡಿದೆ ಪುಣೆ ಅಂತ. ಅವ್ರು ಯಾರು? ಈಗ ಬಸವರಾಜ ಬೊಮ್ಮಾಯಿ ಮೊದಲು ಮುಖ್ಯಮಂತ್ರಿ ಆದ್ರ ಎಲ್ಲಿದ್ದಾರೆ? ಇದ್ದಾರ? ಶೆಟ್ಟರ್ ಇದ್ದಾರ, ಮತ್ತು ಈಶ್ವರಪ್ಪರು ಇದ್ದಾರ, ನಳಿನ್ ಕುಮಾರ್ ಕಟೀಲ್ ಇದ್ದಾರ, ನೋಡಿದ್ದೀರಾ ನೀವು? ಅಲ್ಲ ಹೇಳಿದ್ ನಾನು, ಎಲ್ಲ ಇದ್ದಾರೆ, ದೊಡ್ಡ ದೊಡ್ಡ ನಾಯಕರಲ್ಲ, ಎಲ್ಲಿದ್ದಾರೆ? ಇವರೆಲ್ಲ ಈಗ ಕತ್ತಿ ಮಸೀತಾ ಇದ್ದಾರೆ. ಮುಕ್ಲೇನು ನಮಗೆಲ್ಲ, ಕಾಂಗ್ರೆಸ್ಸಿನವರಿಗೆಲ್ಲ ವಿ ಆರ್ ಸೇಫ್. ಅವರು BJP ಅವ್ರಿಗೆ ಹಾಕಬೇಕು ಇವರಿಗೆ ಅಂತ ಕಾಯ್ತಾ ಇದ್ದಾರೆ. ಈಗ ಯಾವಾಗ ಎಲ್ಲಾದರೂ ಕಾಂಗ್ರೆಸ್ನವರು ನೀವು ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ಹೇಳಿದ್ರೆ ಮಂಗ ಜಗಿತಾರಲ್ಲ, ಟಕ್ಕ 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 ಇವರು ಕೂಡ ಪೂರ್ತಿ ನಮ್ಮದಿ ಮಾಡ್ತಾರೆ. ಆದರೆ ಒಂದು ಪ್ರಾಬ್ಲಮ್ಮು, ಇಲ್ಲಿ ಚೇರ್ ಖಾಲಿಲ್ಲ ನಮ್ಮಲ್ಲಿ. ಅಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ ಹೊಡೆದಾಗಿದೆ. ಇಲ್ಲಿ ಕೂತ್ಕೊಳ್ಳೋದು ಎಲ್ಲಿ? ಇದು ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ಇಲ್ಲಿ ಅವರು ಬಿಟ್ಟುಕೊಡುವುದೂ ಇಲ್ಲ. ಹಾಗೆ ಅವರಿಗೆ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದೆ. ಅದನ್ನು ಬಿಡಲಿಕ್ಕಲ್ಲ, ಇದನ್ನು ಹಿಡೀಲಿಕ್ಕಲ್ಲ. ಮನಸ್ಸು ಭಾರಿ ಇದೆ. ಈಗ ಆಗ್ತದೆ ಕಾಂಗ್ರೆಸ್ ಯಾವ ಮಾರ್ರೆ, ಈ BJP ಎಂಜಿನ ಸಾವು ರಾಡ್ ಪುರ್ಲ ಕರಂಬುಣ ಆಗಿಲಿಕ್ಕೆ ಆಗಿಪ್ಪಣೆ ಒಯ್ತಿದ್ದಕ್ಕುಣೆ 3 ವರ್ಷ 2 ವರ್ಷ ಕೊರಿಯರ್ ಮತ್ತೆ ಪೊರ್ಲು ಕರಂಬುಣ ಆಗಿದೆ. ಕಮ್ಮಿ ಪುಂಟೆಡ್ದಾದ ಉಂಡು ದಾಲಜ್ಜಿ ಅಂತ ಅನ್ನೋಣ ದಾಲಜ್ಜಿ ಅನ್ನೋಣ ತುಂಬ ಕಡ್ಲದಿನ್ನೋ ಇತ್ತು ನಮ್ಮ ದಿನೋಳ ಗುಡಂಗಟ್ಟೆ ದಾಲಜ್ಜಿ ಅಂಚನೆ ಮುಗಳು ತಂದು ಜಪ್ದಕ್ಕು ಅಂಚೆ ಅಕ್ಕಲಿಗಿತ್ತೆ. ಅಂಚೆ ಗತಿಲ ಇಲ್ಲ, ಆ ಕಡೆ ಗತಿ ಇಲ್ಲ, ಈ ಕಡೆ ಮತಿ ಇಲ್ಲ ಅಂತಾಗಿದೆ. ಅದಕ್ಕೆ ಏನು ಮಾಡೋದು? ಈಗ ಹೇಗಾದರೂ ಗುರ್ತಿಸ್ಕೊಳ್ಬೇಕಲ್ಲ, ಏನಾದರೂ ತೋರಿಸ್ಬೇಕಲ್ಲ. ಅದಕ್ಕೆ ಸುಳ್ಳನ್ನು ಹೇಳ್ಕೊಂಡು ಹೋಗುದು. ಅಲ್ಲಿ ಒಂದಷ್ಟು ಸುಳ್ಳು, ಇಷ್ಟೊಂದು. ನಾನು ಹೇಳುವಂಥದ್ದು ಇಷ್ಟೇ, ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. BJP ಅವರದ್ದು ನಾವು BJP ಅವ್ರಿಗೆ ಹೇಳೋದು, ನಾವು ಯಾವತ್ತೂ BJP ಕಾಂಗ್ರೆಸ್ ಅಂತ ಮಾಡೋದಿಲ್ಲ. ನಾವು ಯಾವತ್ತೂ ಮಾಡೋದಿಲ್ಲ. ನಾನು ಅವರು ಕೆಲಸಕ್ಕೆ ಬರುವಾಗ ಅವನು ಅಕ್ರಮ ಸಕ್ರಮ 94C ರಸ್ತೆಗೆ ಯಾರಾದರೂ ಬಂದರೆ ನೀನು BJPಯ, ನೀನು ಕಾಂಗ್ರೆಸ್ಸಾ, ನೀನು ಪೂರ್ವ, ನೀನು ಮುಸ್ಲಿಮ, ನಾವು ಕೇಳುವುದಿಲ್ಲ. ನಾವು ಕಾಂಗ್ರೆಸ್ನವರು ಬಂದರೂ ಕೆಲಸ ಮಾಡ್ತೇವೆ, BJP ಅವ್ರಿಗೆ ಬಂದರೆ ಕೆಲಸ ಮಾಡ್ತೇವೆ, STP ಅವರು ಬಂದರೆ ಮಾಡ್ತಾರೆ, JDSನವರು ಬಂದರೆ ಕೆಲಸ ಮಾಡ್ತೀವಿ, ಯಾವ ಜಾತಿಯವರು ಬಂದರೆ ಕೆಲಸ ಮಾಡ್ತೇವೆ. ನಿಮಗೆ ಬುದ್ಧಿ ಕಲಿಸ್ತೇವೆ. ನಿಮ್ಮ ಖಜಾನೆಯನ್ನು ಖಾಲಿ ಮಾಡಿ ಮುಂದಿನ ಚುನಾವಣೆಯಲ್ಲಿ ಅವರೆಲ್ಲ ನಮಗೆ ಮತ ಹಾಕೋತಾರೆ. ಈಗಲೇ ಅರ್ಧವನ್ನು ನಮ್ಮ ಖಜಾನೆಗೆ ಹಾಕಿದ್ದೇವೆ, ನೀವು ಸುಳ್ಳು ಬಿಡ್ತಾ ಹೋಗಿ. ನಾವು ಅರ್ಧ ಜನರನ್ನು ಗೆದ್ದಾಗಿದೆ. ಮುಂದಿನ 3 ವರ್ಷದಲ್ಲಿ ಎಲ್ಲರನ್ನು ಗೆಲ್ಲುವ ಮುಖಾಂತರ, ಕೆಲಸ ಮಾಡುವ ಮುಖಾಂತರ, ಅವರ ಸೇವೆಯನ್ನು ಮಾಡುವ ಮುಖಾಂತರ, ಅವರ ಮನಸ್ಸನ್ನು ಗೆಲ್ಲುವ ಮುಖಾಂತರ ನಾವು ಅವರನ್ನು ನಮ್ಮ ಹತ್ರ ಸೆಳೆಯುವಂಥ ಕೆಲಸವನ್ನು ಮಾಡ್ತೇವೆ. ನೀವು ಸುಳ್ಳು ಹೇಳಿ, ಎಷ್ಟು ಸುಳ್ಳು ಹೇಳಿ, ನೀವು ಇಷ್ಟರೊಳಗೆ ಜಾತಿ ಧರ್ಮದ ಬಗ್ಗೆ ಹೇಳಿ ಮತವನ್ನು ಗೆಳೀತಾ ಇದ್ರಲ್ಲ. ಈಗ ಜಾತಿ ಧರ್ಮದಲ್ಲಿ ಭಾರಿ ಕಷ್ಟ ಇದೆ. ಈಗ ಮೊನ್ನೆ ಹೊಸ ಪೊಲೀಸ್ ಅಧಿಕಾರಿಗಳು ಬಂದರು. ಹೇಗೆ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ, ಬೀಲ ಎಲ್ಲ ಕೆಳಗೆ ಹಾಕಿ ಹೀಗೆ ಕೂತಿದ್ದಾರೆ. ಈಗ ಭಾಷಣ ಕೊಡುವವರು ಎಲ್ಲಿ ಹೋದರು? ನಾನು ಕೆಲವು ಈ ಪೊಲೀಸ್ ಅಧಿಕಾರಿಗಳಿಗೆ ಹೇಳೋದು, ಈ ಜಾಸ್ತಿ ಹೊಡ್ಕೊಂಡು ಬರ್ತಾರಲ್ಲ, ಫಸ್ಟ್ ಲಾಠಿ ತೆಗೆದು 2 ಬಿಡಬೇಕು, ಮತ್ತೆ ನೀನು ಇವನು ಅಂತ ಕೇಳಬೇಕು. ನಾನೆಲ್ಲಾದರೂ ಇನ್ಸ್ಪೆಕ್ಟರ್ ಆದರೆ, ಒಳ್ಳೆ ಪೊಲೀಸ್ ಅಧಿಕಾರಿ ಆದರೆ ಫಾಸ್ಟ್ ಪಾಠ ಇಡ್ತಾ ಇದ್ದೆ. ಫಾಸ್ಟ್ ಪಾಠ ಹಿಡಿದು ನನ್ನನ್ನು ನೋಡುವಾಗ ಗಡಗಡ ಓಡಬೇಕು. ನನ್ನ ತಂದೆ ಚಿಕ್ಕದಿರುವಾಗ ನನಗೆ ಹೇಳ್ತಾ ಇದ್ರು, ಎನ್ನ ಮಗೆ ಇನ್ಸ್ಪೆಕ್ಟರ್ ಅವಡು
ಈ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರ ಮಗ ನಿನ್ನ ಅಮ್ಮ ನಿನ್ನ ಬುಲೆಟ್ ಬೈಕ್ ಬಂದಾಗ ಅಮ್ಮ ಆಟೋಗೆ ಬರ್ತಾವ್ಡು ಅಂತ ಹೇಳ್ತಾ ಇದ್ರು. ಆದರೆ ನನಗೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಲಿ MLA ಆಗಿದ್ದೀನಿ ಅದು ಹೇಳುದು ನಾನು ಪೊಲೀಸ್ದವ್ರಿಗೆ. ಪೊಲೀಸವ್ರು ಖಡಕ್ ಬೇಕು, ಮತ್ತೆ ಕೇಳಬೇಕು ಈ BJPಯ ಕಾಂಗ್ರೆಸ್ ಅಂತ ಹಾಗೆ ಹೇಳು. ಆಗ ಎದುರಿಗೆ ಈಗ ಹೇಗಾಗಿದೆ, ಯಾರಾದರೂ ಬಾಯಿ ತೆಗಿತಾನ? ಯಾರಾದರೂ ಎಲ್ಲಿದೆ ಭಾಷಣ ಕೊಡುವವರು? ಭಾಷಣಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ರಲ್ಲ, ಸ್ಟ್ರೈಕ್ ಮಾಡ್ತಾರೆ ಈಗ. ಚಡ್ಡಿಯಲ್ಲಿ ನಿಂತು ಎಲ್ಲರ ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ ಪೊಲೀಸ್ನವರು. ರಾತ್ರಿ ಹೋಗಿ ಅವರ ಮನೆಗೆ ಹೋಗಿ ಅವರ ಚಡ್ಡಿಯಲ್ಲಿ ನಿಲ್ಲಿಸಿ ಪಟ 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 ಬನಿಯನ್ನು ತೆಗೆದು. ಈಗ ಇನ್ನೇನಾದರೂ ಇವನು ಭಾಷಣ ಬಿಗಿದ್ರೆ ಅವನ ಫೋಟೋ ಮಾಡ್ತದೆ ಚಡ್ಡಿಯಲ್ಲಿ, ಸ್ಲೇಟು ಕೂಡ ಅದಕ್ಕೆ ಸೇರಿಸಿ. ಈಗ ಸುದ್ದಿಲ್ಲ, ಅಲ್ಲೇ ಪುಚ್ಛದಲ್ಲೇ ಕಾದ್ರೆ ಪೂರ. ಬಿಸಿ ಮುಟ್ಟಿದ್ರೆ ಬೆನ್ನೆ ಕರಗ್ತದೆ, ಕರಗುದು ಅಂತ ಏನಿಲ್ಲ. ಬಿಸಿ ಮುಟ್ಟಿಸುವಲ್ಲಿ ಬಿಸಿ ಮುಟ್ಟಿಸಬೇಕು. ಆ ರೀತಿ ಇವರಿಗೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಕೋಮು ಬಗ್ಗೆ ಮಾತಾಡ್ತಾರಲ್ಲ, ಇದನ್ನು ಹೇಗೆ ನಿಲ್ಲಿಸ್ಬೋದು ಅಂತ ಹೇಳಿದ್ರೆ, ನಾವು ಇದನ್ನು ಆಗಲೇ ಟಾಟಾ ಅಂತೀನಿ ಬಸ್ ತಗಲಿ ಇದನ್ನು ಹೇಗೆ ನಿಲ್ಲಿಸ್ಬೋದು ಅಂತ ಹೇಳಿದ್ರೆ, ಜನಗಳು ಇವ್ರ ಮೇಲೆ ತಿರುಗಿ ಬೀಳಬೇಕು. ನಮಗೆ ಅಭಿವೃದ್ಧಿ ಬೇಕು, ನಮಗೆ ಬೇರೆ ಏನು ಬೇಡ, ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಜನಗಳು ಇದನ್ನು ಪೊಲೀಸ್ನ ಹತ್ರ 1 ತಿಂಗಳು 2 ತಿಂಗಳು ಕಂಟ್ರೋಲ್ ಮಾಡ್ಬೋದು, ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ನಾನು ಹೇಳ್ತಾ ಇರುವಂಥದ್ದು, ನಾವೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯವರು ಪ್ರಜ್ಞಾವಂತರಿದ್ದಾರೆ. ನಾವು ಯಾವ ಹೊರತು ಅವರು ಕೋಮು ಭಾಷಣಗಳ ಮಾಡುವಾಗ ನಾವು ಅವರ ವಿರುದ್ಧ ಮಾತಾಡ್ತೇವ, ಆಗ ಇವರನ್ನು ನಾವು ಅದಕ್ಕೆ ಚಪ್ಪಾಳೆ ತಟ್ಟುವುದನ್ನು ನಿಲ್ಲಿಸ್ತೇವ, ಆಗ ಅವರಿಗೆ ಆಗ್ತದೆ ಇದಕ್ಕೆ ಬೆಲೆ ಇಲ್ಲ, ಜನ ಒಪ್ಪಿದ್ದಾರೆ ಅವರ ವಿರುದ್ಧ. ನಾನು ನಮ್ಮ ಧರ್ಮದ ಬಗ್ಗೆ ಹೇಳೇ ಇರೋದಿಲ್ಲ, ನಮ್ಮ ಧರ್ಮ ಬೇಕು, ನಾನು ಹಿಂದೂ, ನನ್ನ ಧರ್ಮವನ್ನು ಯಾವತ್ತೂ ನಾನು ಬಿಡಲಿಕ್ಕಿಲ್ಲ, ಖಂಡಿತ ನಾನು ಬಿಡುವುದಿಲ್ಲ. ನನ್ನ ಧರ್ಮದ ಅಭಿವೃದ್ಧಿಗೆ ನಾನು ಯಾವತ್ತೂ ಶ್ರಮಿಸ್ತೇನೆ. ನಾನು ಹಿಂದೂ ದೇವಸ್ಥಾನಕ್ಕೆ ಹೋಗ್ತೇನೆ, ಅಭಿವೃದ್ಧಿ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆದರೆ ಈ ದೇಶ ವಿಶ್ವಗುರು ಆಗಬೇಕಿದ್ರೆ ನಾವು ಇನ್ನೊಬ್ಬರ ಧರ್ಮವನ್ನು ವಿರೋಧ ಮಾಡುವಂಥದ್ದಿಲ್ಲ. ಏನು ಅವರನ್ನೆಲ್ಲ ಓಡಿಸ್ಲಿಕ್ಕೆ ಆಗ್ತದೆ ಈ ದೇಶದಿಂದ? ಸಾಧ್ಯ ಇದೆಯಾ? ಅದನ್ನು ಹೇಳಿ ಮತ ಕಟ್ಟುವಂಥದ್ದು ಕೆಲಸವನ್ನು ನಾವು ಮಾಡಬಾರ್ದು. ಅಣ್ಣ ತಮ್ಮಂದಿರಂತೆ ಬಾಳುವ, ನಾವು ಅವ್ರ ಜೊತೆಯಲ್ಲಿ ಹೋಗುವ, ಈ ದೇಶವನ್ನು ವಿಶ್ವಗುರು ಮಾಡುವ, ನಮ್ಮ ಮುಂದಿನ ಪೀಳಿಗೆಗೆ ನಾವು ದಾನ ಕೊಡಬೇಕಲ್ಲ. ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಯಾರೋ ಒಂದು ವಿಚಾರ ಉಲ್ಲೇಖ ಮಾಡುವಾಗ ಮುಖ್ಯಮಂತ್ರಿ ಅವರ ಹತ್ರ ಹೇಳಿದರು, BJP ಶಾಸಕರಿರುವ ಕ್ಷೇತ್ರಕ್ಕೆ 25 ಕೋಟಿ ಕೊಡಬೇಡಿ, ನಮಗೆಲ್ಲ ದುಡ್ಡು ಕೊಡುವಾಗ ಅವರಿಗೆಲ್ಲ 5 ಕೋಟಿ 10 ಕೋಟಿ ಕೊಡಿ ಅಂತ ಹೇಳಿದರು. ಆಗ ಮುಖ್ಯಮಂತ್ರಿಯವರು ಒಂದು ಮಾತು ಹೇಳಿದರು, ನೋಡಿ ನಾವು ಮುಖ್ಯಮಂತ್ರಿಯಾಗಿ ಈ ದೇಶವನ್ನು ರಾಜ್ಯವನ್ನು ಎಷ್ಟು ವರ್ಷ ಆಳ್ತೇನೆ ಅಂತ ಮುಖ್ಯ ಅಲ್ಲ, ನಾವು ಸಮತೋಲನವನ್ನು ಕಾಪಾಡಬೇಕು. ಅಲ್ಲಿ BJP ಕಾಂಗ್ರೆಸ್ ಅಂತ ನಾವು ಮಾಡಿ ಅವರಿಗೆ ಅನುದಾನವನ್ನು ಕೊಡೋದಿದ್ರೆ ಆ ಪ್ರದೇಶ ಮುಂದುವರಿಯುವುದಿಲ್ಲ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನನ್ನು ಕೊಡ್ಬೋದು, ಆ ರೀತಿಯ ಇದೊಂದು ರಾಜನ ಮನಸ್ಸಿನ ಭಾವನೆ ಅಂತ ನಾನು ಹೇಳುವಂಥದ್ದು. ಎಷ್ಟು ದೊಡ್ಡದಾಗಿದೆ ನೋಡಿ. ಅದನ್ನು ಆ ಅಭಿವೃದ್ಧಿಯ ಪಥದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿ ನಾವು ಸೇವೆಯನ್ನು ಮಾಡ್ಬೋದು ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ವಿ. ನಾವು ಅವರ ಥರ ಅವ್ರದ್ದು ಅಷ್ಟು ಕೊಡಿ, ಇದು ಇಷ್ಟು ಕೊಡಿ, BJP ಅವನಿಗೆ ಅದು, ಕಾಂಗ್ರೆಸ್ಸಿನ ಅವನಿಗೆ ಅಷ್ಟು ಇಲ್ಲ. ಇವರಿಗೆ ನಾವು ಹೇಗೆ ರಾಜಕೀಯ ಮಾಡಬೇಕಂತ ಕಲಿಸ್ಕೊಡ್ತೇವೆ. ನಾವು ಯಾವತ್ತೂ ಕಾಂಗ್ರೆಸ್ BJP ಅಂತ ಮಾಡುವುದೇ ಇಲ್ಲ. BJPಯವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತೇವೆ, ಕಾಂಗ್ರೆಸ್ ಅವರು ನಮ್ಮ ಜೊತೆಗಳಿದ್ದಾರೆ. ಯಾರು ಬಂದರೂ ಕೂಡ ಸಮಾನ ಮನಸ್ಕರಿಗೂ ಕೂಡ. ಇದನ್ನು ಯಾಕೆ ನಾವು ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ಚಿಕ್ಕ ಉದಾಹರಣೆ ಹೇಳಿ ನನ್ನ ಭಾಷಣವನ್ನು ನಾನು ಮುಗಿಸ್ತೇನೆ. ಯಾರಂದ ಒಂದು ಚಿಕ್ಕ ಉದಾಹರಣೆ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ನನ್ನ ಮನೆಯಲ್ಲಿ ಒಬ್ಬ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದ. ಮೊನ್ನೆ ನಾನು ಹೋಗೋಗ್ಲೇ ಲೇಟ್ ಆಗಿದೆ. ಅವನು ಒಂದು 90 ಕೂಡ ಹಾಕಿ ಉಂಟಲ್ಲ ಅವನು ಪಡ ಇರಲಿ, ಅವನು ಸ್ವಲ್ಪ ಹಾಕಿದ್ದಾನೆ, ಒಂದು 90 ಹೊಡೆದಿದ್ದಾನೆ. ನಾನು ಹೋಗುವಾಗ ಹೇಳಿದ ಒಂದು ಪಟಕ್ಕೊಂದು ಸೆಲ್ಯೂಟ್ ಹೊಡೆದ. ನಾನು ಆಗಲೇ ಗಳಿಸಿದೆ 90 ಪಾಡ್ದೆ MB ಅಂತ. ಆಮೇಲೆ ಹೇಳಿದ, ಅದನ್ನ ಎಂಕ್ಲ ಈತು ವರ್ಷದ ಊಟ ಕಾಂಗ್ರೆಸ್ ಏತು ವರ್ಷ ಕಾಂಗ್ರೆಸ್ ಸಿದ್ದರಾಮಯ್ಯರು ಬಂಡ ಎಂಕ್ಲ ಪ್ರತಿ ಓಟು ಪಾಡ್ನಿ ಆತು ಮಲ್ತು ಈತು ಮಲ್ತು ಏನಿ BJP ದಕ್ಕಲ ಅಲ್ಪ ಸ್ಟ್ರೈಕ್ ಅವನಿಪ್ಪನಾಗ ಏನು ಅಲ್ಲಿ ಪೋಂದಿತ್ತೆ ಸ್ಟೇಟ್ ಬ್ಯಾಂಕ್ದಲ್ಪ ಪೋಂದಿಪ್ಪನಾಗ ಅಲ್ಪ ಪಣ್ಣೊಂದುಲೇರು ಗ್ಯಾಸ್ಗೆ ಕೂಡ ಇನಿ 5 ರೂಪಾಯಿ ಜಾಸ್ತಿ ಆತನಿಗೆ, ಇನಿ ಕೂಡ ಒಂದು ಸಿಲಿಂಡರ್ಗೆ 5 ರೂಪಾಯಿ ಜಾಸ್ತಿ ಮಲ್ತಾರಿಗೆ ಹೇಳಿದೆ. ನಾನು ಹೇಳಿದೆ, ಹೌದಾ ಮರ, ಗ್ಯಾಸಿಗೆ ರೇಟ್ ಜಾಸ್ತಿ ಮಾಡೋದು ರಾಜ್ಯ ಸರ್ಕಾರ ಅಲ್ಲ, ಅದು ಕೇಂದ್ರ ಸರ್ಕಾರ ಮಾಡೋದು. ಅದು ಕೇಂದ್ರದಲ್ಲಿ BJP ಸರ್ಕಾರ ಇರೋದು. ಅವರು ಗ್ಯಾಸಿಗೆ ರೇಟ್ ಜಾಸ್ತಿ ಮಾಡಿದೆ. ನಾನು ಅವರೇನು ದೂರ್ಲಿಕ್ಕೆ ಹೋಗಲಿಲ್ಲ. ಇವರ ಥರ ದೂರುದು ಸುಳ್ಳು ಹೇಳೋದು ನಾವು ಅದನ್ನು ಮಾಡಲಿಕ್ಕೆ, ಅವರು ಮಾಡಿದ್ದು ಅದು ತಿಂಗಳು ಬದಲಾವಣೆ ಆಗ್ತಾ ಇರ್ತದೆ. ಅದು BJP ಅವರು ಮಾಡಿದ್ದು, ಕೇಂದ್ರ ಸರ್ಕಾರ ಮಾಡಿದ್ದು ಅಂತ ಹೇಳಿದೆ. ಅವಂಚ ರಾಜ್ಯೋಡು ಎಂಚ ಒಂದು ಇನ್ನು ಭಾಷೆಗೆ ಎಂಡೇನಲ್ಪ ಆಗ್ಲು ಪಣ್ಣು ಇಂತೀರ ಅವು ಕಾಂಗ್ರೆಸ್ ಆಗ್ಲಿ ಮಲ್ತೀನಿ
ಸಿದ್ದರಾಮಯ್ಯರ ಬಂದಿನಿ, ಏನು ನನಗೆ ಅವನನ್ನು ಕನ್ವಿನ್ಸ್ ಮಾಡಲಿಕ್ಕೆ ಆಗಲಿಲ್ಲ. ಅರ್ಧ ಗಂಟೆ ಇವ ಹಾಡ್ತಾನೆ. ಸಿದ್ದರಾಮಯ್ಯರು ಮುಲ್ಪ ರಾಜ್ಯ ಇಪ್ಪಣ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾ ಮೋದಿಯಾ ಅವೆಂಚ ಮಲ್ಪಣೆ ಮೂಲ ಮಲ್ಪಣ ಹೆಂಚಿನ ಐತಿಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ಸೇ ಮಲ್ಪಣೆ. ಇದಕ್ಕೆ ನನಗೆ ಆಯಿತು, ಈ ಥರ ಒಂದು ನಾವು ಸುಳ್ಳಿಗೆ ಒಂದು ಉತ್ತರ ಕೊಡುವಂಥ ಕೆಲಸಗಳು ಮಾಡಬೇಕು. ಸಾರಿ, ಇಂಥ ಕ್ಯಾಟಗರಿಯಲ್ಲಿ ಎಷ್ಟೋ ಜನ ಇದ್ದರೆ ನೋಡಿ ಅವನಿಗೆ ಹೇಗೆ ಮಿಸ್ಗೈಡ್ ಮಾಡಿದ್ದಾರೆ ನೋಡಿ, ಯಾವ ರೀತಿ ಮಂಡೆ ತಿರುಗಿಸುವ ಕೆಲಸವನ್ನು ಮಾಡಿದ್ದಾರೆ ನೋಡಿ. ಅವನು ತಿರುಗಿಸಿ ಅವನನ್ನು ಅದು ಮಾಡಿರುವಂಥದ್ದು ಕೇಂದ್ರ ಸರ್ಕಾರ. ಅವನಿಗೆ ತಿರುಗಿಸಿ ಕರ್ನಾಟಕದಲ್ಲಿ ಏನು ಮಾಡಿದ್ರು ಅದು ಕಾಂಗ್ರೆಸ್ ಸಿದ್ದರಾಮಯ್ಯ ಅಂತ ತಿರುಗಿಸಿದ್ದಾರೆ. ಅದಕ್ಕೆ ನಾವು ಈಗ ಅವರ ಸುಳ್ಳುಗಳಿಗೆ ಉತ್ತರ, ಆನಂತರ ಜನಜಾಗೃತಿ ಸಭೆ, ಜನಜಾಗೃತಿ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದೆವು. ನಾವು ಹೆಚ್ಚೇನು ಮಾತಾಡಲಿಕ್ಕೆ ಹೋಗಿದ್ದಿಲ್ಲ. ಈ ಜನಜಾಗೃತಿ ಮತ್ತು ಬಿ ಜೆ ಪಿಯವರ ಸುಳ್ಳಿಗೆ ಉತ್ತರ ಈ ಕಾರ್ಯಕ್ರಮದಿಂದ ಬಿ ಜೆ ಪಿಯವರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಇತ್ತೆ ಬತ್ತಲಿ, ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ನಾವು ಕೆಲವು ಬೂತದ ಅಲ್ಪ ಸೂಟ ಬತ್ತಲೇ ಬ್ಯಾಂಡೈ ಪರೋಟ ಪಾಪುರ ಪುಲ್ಲಾದ ಅಂಜ ಮಾತಲ್ಲ ಬೋಡತಿ ಕೆಲವು ಸರ್ತಿ ಬ್ಯಾಂಡ್ ಅಂತ ಮಾಡಿ ಅಲ್ಪ ನೇಮದಪ್ಪಗ ಸೂಟ ಬತ್ತಲೆ ಸೂಟ ಬತ್ತಲೆ ರೆಡಿ ಆಗಲಿ ಲಕ್ಕಾಡು ಅಂಜ ಅಂಜ ಒಂದು ತೆಲಿಪೊಡಿಗೆ ಕೇಶವಣ್ಣ ಬಾರಿ ಎಂಟೆಗೆ ಬಲ್ಪಿಗೆ ಒಂದು ತಿಳಿತೋದಿತ್ತಿನ ಮನಸ್ಸು ಪುರಾಡಿ ಒಂದು ಸಮಾಧಾನ ಹಾಕ್ಬಿಡು, ಎನರ್ಜಿ ಜಾಸ್ತಿ ಆಗ್ಬಿಡು. ಅಂಚೆ ನಾನು ಬಿ ಜೆ ಪಿಯವರಿಗೆ ಪತ್ಯರ ಇದನ್ನು ಕಳಿಸಿ ಆಮೇಲೆ ನಾನು ಬಿ ಜೆ ಪಿಯವರಿಗೆ ನಮ್ಮ ಜನಜಾಗೃತಿ ಮತ್ತು ಸುಳ್ಳಿಗೆ ಉತ್ತರ ಕಾರ್ಯಕ್ರಮದ ಮುಖಾಂತರ ಉತ್ತರ ಕೊಡಲಿಕ್ಕೆ ಇಷ್ಟೇ ಹೇಳು ನೋಡಿ. ಸುಮಾರು 142 MLAಗಳು ಶಾಸಕರು ಈ ರಾಜ್ಯದಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ. ನಾವು 5 ಗ್ಯಾರಂಟಿಗಳನ್ನು ನೀವು ಸುಳ್ಳು ಅನುದಾನ ಇಲ್ಲ ಅದನ್ನೆಲ್ಲ ಮೆಟ್ಟಿ ನಿಂತು ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಇಡೀ ರಾಜ್ಯದ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ, ಅಲ್ಲಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ, ಅನುದಾನಗಳನ್ನು ಹಂಚುವ ಮುಖಾಂತರ ಎಲ್ಲರ ಸಮತೋಲನದ ಮುಖಾಂತರ ಹಣವನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. 3 ವರ್ಷ ಇದೆ ನಮಗೆ ಅಧಿಕಾರ ಚಲಾಯಿಸಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಕೊಡಿ. ನಮ್ಮ ಹತ್ರ ಇರುವುದು ಒಂದೇ ಒಂದು ಗೋಲು, ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ಕರ್ನಾಟಕದ ಅಭಿವೃದ್ಧಿ ಆಗಬೇಕು. ಈಗ ನೀವು ಮೊಬೈಲ್ ಆನ್ ಮಾಡಿ ನೋಡಿ, ಬಿ ಜೆ ಪಿಗರೇ ಮೊಬೈಲ್ ಆನ್ ಮಾಡಿ ನೋಡಿ, ಸುಮಾರು 5 ಲಕ್ಷ ವೇಕೆನ್ಸೀಸ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಇನ್ ಕರ್ನಾಟಕ. ಯಾವುದೆಲ್ಲ ನೋಡಿ, ಇನ್ಫೋಸಿಸ್, ವಿಪ್ರೋ, ಆಕ್ಸೆಂಚರ್, ನೀವು ನೋಡಿ, ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿ ನೋಡಿ, 5 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿದೆ. ನಿಮ್ಮ ಕಾಲದಲ್ಲಿ ಆಗಿತ್ತಾ? ಇನ್ನು ಇದು 2 ವರ್ಷ, ಇನ್ನು 3 ವರ್ಷದಲ್ಲಿ ಇಡೀ ರಾಜ್ಯದ ಅಭಿವೃದ್ಧಿಯನ್ನು ಮಾಡಿ ತೋರಿಸ್ತೇವೆ. ಆಮೇಲೆ ಜನ ನಮಗೆ ಈ ಸಲ ಗ್ಯಾರಂಟಿಯಲ್ಲಿ 2,000 ಇದೆ, ಬರುವ ಸಲ ಗ್ಯಾರಂಟಿಯಲ್ಲಿ 4,000 ಆಗ್ಬೋದು. ಜನ ನಮ್ಮನ್ನು ಕೈ ಬಿಡುವುದಿಲ್ಲ. ರಾಜಸ್ವವನ್ನು ಹೆಚ್ಚು ಕಲೆಕ್ಟ್ ಮಾಡುವಂಥ ಕೆಲಸವನ್ನು, ಅಂದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡುವ ಜಾಸ್ತಿ ಕೆಲಸವನ್ನು ಮಾಡ್ತೇವೆ. ಇನ್ನು 10 ಅಲ್ಲ, ಇನ್ನು 25 ವರ್ಷ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಮಾಡ್ತದೆ. ನೀವು ದಯಮಾಡಿ ಸುಳ್ಳು ಹೇಳಿ ಜನರಿಗೆ ದಾರಿ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ನೀವು ದಯಮಾಡಿ ರೆಸ್ಟ್ ತಗೊಳ್ಳಿ. ಏಜ್ ಆದವರು ಇದ್ದರೆ ನಿಮ್ಮ ಕೃಷಿಯನ್ನು ಸ್ವಲ್ಪ ನೋಡಿಕೊಂಡು ಮನೆಯಲ್ಲಿ ಕುಟುಂಬ ನೋಡಿಕೊಂಡು ಇರಿ. 25 ವರ್ಷದ ನಂತರ ನಾವು ಆಲೋಚನೆ ಮಾಡುವ. ಅದರಿಂದ ದಯಮಾಡಿ ಈ ಸುಳ್ಳುಗಳ ಸುರಿಮಾಲೆಯನ್ನು ನೀವು ಕೊಡಬೇಡಿ. ಇದನ್ನು ಜನ ನಂಬುವುದಿಲ್ಲ. ಇನ್ನು ಮುಂದೆ ಸುಳ್ಳಿನ ಸುರಿಮಾಲೆಯನ್ನು ಕೊಟ್ಟರೆ ನಿಮಗೆ ಇನ್ನು ಮುಂದೆ ಕೂಡ ಇದಕ್ಕಿಂತ ಹೆಚ್ಚಿನ ವಿಚಾರದಲ್ಲಿ ನಿಮಗೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಜಾತಿ ಧರ್ಮದ ಬಗ್ಗೆ ರಾಜಕೀಯವನ್ನು ಮಾಡಲಿಕ್ಕೆ ಹೋಗಬೇಡಿ. ಇದು ಅಂತಿಮ ಹಂತಕ್ಕೆ ಬಂದಿದೆ. ಆದ್ದರಿಂದ ನಾವು ಕೂಡ ಎಲ್ಲ ಜಾತಿ ಧರ್ಮದವರಿಗೆ ಗೌರವ ಕೊಡುವವರು. ನೀವು ಕೂಡ ಈ ಸುಳ್ಳನ್ನು ಹೇಳುವುದನ್ನು ಬಿಟ್ಟು ಮನೆಯಲ್ಲಿ 25 ವರ್ಷದವರೆಗೆ ನೀವು ರೆಸ್ಟ್ ಮಾಡಿ ಅಂತ ನಿಮಗೆ ಹೇಳಿ, ಇವತ್ತಿನ ಈ ಜನಜಾಗೃತಿ ಸಭೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ಪ್ರೀತಿಯಿಂದ ಅಶೋಕ್ ರೈ ಅವರ ಈ ಊರಲ್ಲಿ ಚೆನ್ನಾಗಿ ನಡೆಸಿಕೊಟ್ಟು ನಿನ್ನೆ ರಾತ್ರಿ 1 ಗಂಟೆವರೆಗೆ ಮುರಳೀಧರ್ ರೈ ಅವರು, ನಮ್ಮ ಬೂತ್ ಅಧ್ಯಕ್ಷರುಗಳು, ಪಂಚಾಯತ್ ಸದಸ್ಯರು, ನಮ್ಮ ವಲಯ ಅಧ್ಯಕ್ಷರುಗಳು, ನಮ್ಮ ಬ್ಲಾಕ್ ಅಧ್ಯಕ್ಷರು, ಡಾಕ್ಟರ್ ರಾಜಾರಾಮರು ಎಲ್ಲ ಇಲ್ಲಿ ನಮ್ಮ ಪಂಚಾಯತ್ ಸದಸ್ಯರುಗಳು ಎಲ್ಲ ಸೇರಿ ರಾತ್ರಿ ನಾನು ಬರುವಾಗ 12:15 1 ಗಂಟೆಗೆ ಇಲ್ಲಿ ಕೊಟ್ಟಿಡ್ಕೊಂಡು ಲೆವೆಲ್ ಮಾಡ್ತಾಯಿದ್ರು, ಬಾಕಿ ಎಲ್ಲ ಸೇರಿಕೊಂಡು. ಯಾಕಂತ ಹೇಳಿದ್ರೆ ನಮ್ಮ ಪಕ್ಷದ ವಿಕ್ರಮ್ ಶೆಟ್ಟರು
ಅವರು ಕೂಡ ರಾತ್ರಿ ಬಂದಿದ್ದಾರೆ. ಎಲ್ಲ ಸೇರಿ ನೀವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಅಶೋಕ್ ರೈಯಿಂದ ಏನು ಸೇವೆ 3 ವರ್ಷ ಅಧಿಕಾರದಲ್ಲಿ ಇದೆ. ನಾನು ನಿಮ್ಮ ಸೇವೆ ಮಾಡಲಿಕ್ಕೆ ಇದ್ದೇನೆ. ನಾವು ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಇದ್ದೇನೆ. ಕೋಡಿಂಬಾಡಿ, ಬೆಳ್ಳಿಪಾಡಿ, ಪೆರ್ನೆ ಈ ಭಾಗದ ಯಾವುದ್ಯಾವುದು ಕೆಲಸಗಳಿದೆ ನನ್ನ ಹತ್ರ ಮಾಡಿಸ್ಕೊಳ್ಳುವಂಥ ಕೆಲಸ ನಿಮಗೆ ಪಕ್ಷಾತೀತವಾಗಿ, ಅವನು ಕಾಂಗ್ರೆಸ್ BJP ಅಂತ ಖಂಡಿತ ನೋಡುವುದಿಲ್ಲ. ಆ ಪೂರ್ತಿ ಭಾಗದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ನೀವು ಕೋಡಿಂಬಾಡಿ, ಬೆಳ್ಳಿಪಾಡಿ ಈ ಭಾಗದ ನಮ್ಮ ಹಿರಿಯರು ನಮ್ಮ ಆಶೀರ್ವಾದ ಮಾಡಿದವರು, ನೀವು ಎಲ್ಲಿ ಹೋದರೂ ಕೂಡ ನಿಮಗೆ ತಲೆ ತಗ್ಗಿಸದ ರೀತಿಯಲ್ಲಿ ಕೆಲಸ ಮಾಡಿ ತೋರಿಸ್ತೇನೆ ಅನ್ನೋ ಮಾತನ್ನು ಹೇಳುತ್ತಾ ಇವತ್ತು ಮೆಡಿಕಲ್ ಕಾಲೇಜ್ ಬಂದಿದೆ. ಜೀವನ ಪರ್ಯಂತ ಕೋಡಿಂಬಾಡಿಯ ಹೆಸರು ಆ ಮೆಡಿಕಲ್ ಕಾಲೇಜ್ನಲ್ಲಿ ಬೀಳ್ತದೆ. ನಮ್ಮ ಮಹಮ್ಮದ್ ಬಡಗನೂರ್ ಅವರು ಹೇಳಿದ ಕೂಡ ಇನ್ನು 500 ವರ್ಷ ಹೋದರೂ ಅಲ್ಲಿ ಅಶೋಕ್ ಕುಮಾರ್ ರೈ ಇರುವಾಗ ಮೆಡಿಕಲ್ ಕಾಲೇಜ್ ತಂದಿರುವಂಥ ಹೆಸರು ಇರ್ತದೆ. ಇಂಥ ಬೆಂಚ್ ಮಾರ್ಕ್ ಮುಂದಿನ ಉಪ್ಪಿನಂಗಡಿಗೆ ಹೋದರೂ ನೀವು ಅಲ್ಲಿ 352 ಕೋಟಿಯ ಪ್ರಾಜೆಕ್ಟ್ ಆಗ್ತದೆ. ಆ ಕಡೆ ಮಹಾಲಿಂಗೇಶ್ವರ ದೇವಸ್ಥಾನದ ಹತ್ರ ಹೋದರೆ 60 ಕೋಟಿಯ ಪ್ರಾಜೆಕ್ಟ್ ಆಗ್ತದೆ. ಇನ್ನು ಕಟಾರದಲ್ಲಿ 250 ಎಕರೆಯ ಪ್ರಾಜೆಕ್ಟಿಗೆ ಈಗ ಆಲ್ರೆಡಿ ಅದರ ಫೈನಲ್ ಶೇಪಲ್ಲಿ ಇದೆ. ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಆಲ್ ಬೆಂಚ್ ಮಾರ್ಕ್ ಅಂದರೆ ಇತಿಹಾಸ ಪುಟಗಳಲ್ಲಿ ಬರೆಯುವಂಥ ಕೆಲಸಗಳನ್ನು ಮಾಡ್ತೇವೆ. ಬಿರ್ಮಲ ಗುಡ್ಡೆಯನ್ನು ಅಭಿವೃದ್ಧಿ ಮಾಡ್ತೇವೆ. ನೀವು ನೋಡಿ ಮುಂದಿನ ದಿವಸಗಳಲ್ಲಿ ಇದನ್ನೆಲ್ಲ ಹಂತ ಹಂತವಾಗಿ ಮಾಡಿ ಒಬ್ಬ ಶಾಸಕ ಅವನಿಗೆ ಅಧಿಕಾರವನ್ನು ಚಲಾಯಿಸಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ಬೋದು ಅನ್ನೋಂಥ ನೀವು ಎಲ್ಲಿ ಸಮಾಜಕ್ಕೆ ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ. ಬಡವರು ಯಾರಿದ್ದಾರೆ ಅವರಿಗೆ ಸ್ಪಂದನೆ ಕೊಟ್ಟು ಅವರ ಕಣ್ಣೀರು ಒರೆಸುವಂಥ ಕೆಲಸವನ್ನು ಮಾಡ್ತೇವೆ. ನಿವೇಶನ ಹಂಚುವಂಥ ಕೆಲಸವನ್ನು ಮಾಡ್ತೇವೆ. ನಿಮ್ಮ ಸಹಕಾರ, ನಿಮ್ಮ ಮಾರ್ಗದರ್ಶನ, ಅಶೋಕ್ ರೈ ತಪ್ಪಾಗಿ ನಡೆದರೆ ನೀವು ಧೈರ್ಯವಾಗಿ ಬಂದು ಹೇಳಿ, ನನ್ನನ್ನು ತಿದ್ದುವಂಥ ಕೆಲಸವನ್ನು ಮಾಡಿ, ನೀವು ಹೇಳಿದ್ದನ್ನು ಕೇಳುವಂಥ ಕೆಲಸವನ್ನು ಮಾಡ್ತೇನೆ. ಯಾವುದೇ ಒಂದು ಉದ್ದೇಶ ಇಲ್ಲದೆ, ಹಣ ಮಾಡುವ ಉದ್ದೇಶಗಳನ್ನು ಇಲ್ಲದೆ ಈ ರಾಜ್ಯಕ್ಕೆ ಬಂದಿದ್ದೀನಿ. ಸೇವೆ ಮಾಡುವ ಮನೋಭಾವದಿಂದ ಬಂದಿದ್ದೀನಿ. ನೀವೆಲ್ಲ ಆಶೀರ್ವಾದ ಮಾಡಿದ್ರಿ. ಆ ದೇವರ ಮೇಲೆ ಸಾಕ್ಷಿ ಮಾಡಿ ಸಾರ್ವಜನಿಕರು ಮೆಚ್ಚುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.